ಜರ್ನಿನ ಎಲ್ಲರೂ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಈಗ ಸ್ಟಾರ್ಟಿಂಗ್ ಅಲ್ಲಿ ಶೇರ್ ಮಾಡೋರು ಯಾರೆಲ್ಲ ಶೇರ್ ಮಾಡೋರಿದ್ದೀರಾ ಹ್ಯಾಂಡ್ ರೈಸ್ ಮಾಡ್ತಾ ಬನ್ನಿ. ಈ ಲಾಸ್ಟ್ 2 days ಕ್ಲಾಸ್ ಅಲ್ಲಿ ನಿಮ್ಗೆ ಏನೆಲ್ಲ ರಿಯಲೈಸೇಷನ್ ಆಯ್ತು, ನೋಡೋದಕ್ಕೆ ಗೊತ್ತಾಯ್ತು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಮತ್ತೆ ನಿಮ್ಮ ಲಾಸ್ಟ್ ಮಂತ್ ಗ್ರೋತ್ ಏನೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಆ ಒಂದು ಗ್ರೋತ್ ಇಂದ ಆ ಒಂದು ಎಕ್ಸ್ಪೀರಿಯನ್ಸ್ ನ ಸಹಿತ ಶೇರ್ ಮಾಡ್ತಾ ಬನ್ನಿ. ಹ್ಯಾಂಡ್ ರೈಸ್ ಮಾಡಿ ಯಾರೆಲ್ಲ ಶೇರ್ ಮಾಡಿದ್ದೀರಾ. ನಾಗರಾಜ್ ಸರ್ ಶೇರ್ ಮಾಡಿ ಅನ್ಮ್ಯೂಟ್ ಮಾಡಿದ್ದೀನಿ. ಓಕೆ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಹ್ಯಾಪಿ ನ್ಯೂ ಇಯರ್ ಮೇಡಮ್. ಹ್ಯಾಪಿ ನ್ಯೂ ಇಯರ್. ಓಕೆ ಮೇಡಮ್, ನನಗಂತೂ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಒಂದು 6 month ಇಂದ ರೀಸ್ಟಾರ್ಟ್ ಮಾಡಿ ಬಿಸ್ನೆಸ್ ನ. ಓಕೆ, ಎಲ್ಲಾ ಲೀಡರ್ಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಯಾಕಂದ್ರೆ ಇವತ್ತು ಎಲ್ಲೋ ಒಂದು ಮರ ಆಗ್ತಿದ್ದಂತ ಕಲ್ಲು ಆಗ್ತಿದ್ದಂತ ಮನುಷ್ಯನ ಇವತ್ತು ಮನುಷ್ಯನ ಮಾಡ್ತಾ ಇದ್ದೀರಾ. ಒಂದು LT ಸಿಸ್ಟಮ್ ಮುಖಾಂತರ ನಿಮ್ಮ ಒಂದು ಕೋರ್ ಲೀಡರು ಒಂದು ಸಪೋರ್ಟ್ ಇಂದ ನಮಗೆ ಸಾಕಷ್ಟು ಉಪಯೋಗ ಆಗ್ತಾ ಇದೆ. ಒಂದು ಎಜುಕೇಶನ್ ಇಂದ ಇವತ್ತು ಪ್ರತಿಯೊಂದು ಏನು ಮಾಡಕ್ ಆಗದೆ ಇರೋರು ಕೂಡ ಮತ್ತೆ ಕನಸನ್ನ ಬೀಜ ಬಿತ್ತಿದ್ದೀರಾ. ಇವತ್ತು ಒಂದೊಂದೇ ಮೊಳಕೆ ಹೊಡಿತಾ ಇದೆ ಮೇಡಮ್ ಅವರೇ, ಬಹಳ ಖುಷಿ ಆಗ್ತೈತಿ. ಇವತ್ತು ಬಿಸ್ನೆಸ್ ನಲ್ಲಿ ಸ್ವಲ್ಪ ಗ್ರೋತ್ ಆಗ್ತಾ ಇದೆ. ಅದೇ ರೀತಿ ನಾವು ಕೂಡ ಸಾಕಷ್ಟು ಜನಕ್ಕೆ ಒಂದು ಶಿಕ್ಷಣ ನೀಡ್ತಾ ಇದೀವಿ. ನಮ್ಮ ಕೈಲಾದಷ್ಟು ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತಾ ಇದೀವಿ. ಬಹಳ ಇನ್ನು ಮುಂದೆ ಇನ್ನ ದೊಡ್ಡದಾಗಿ ಮಾಡ್ಬೇಕು ಅನ್ನೋ ಒಂದು ಕನಸಿದೆ ಮೇಡಮ್. ನಿಮ್ಮೆಲ್ಲರ ಸಹಕಾರದಿಂದ ಮಾಡೇ ಮಾಡ್ತೀವಿ ಮೇಡಮ್. ಖಂಡಿತ ಸರ್, ಅದೇ ಆಗುತ್ತೆ. ನಮ್ ಸಹಕಾರಕ್ಕಿಂತ ಹೆಚ್ಚಾಗಿ ನಿಮ್ಮ ನಿರ್ಧಾರ ಇರ್ಬೇಕು. ಅದ್ರ ಜೊತೆಗೆ ಭಗವಂತನ ಅನುಗ್ರಹ ಇದ್ರೆ ಖಂಡಿತ ಎಲ್ಲರ ಆಸೆಗಳು ಈಡೇರುತ್ತೆ. ಏನು ನಿಮ್ಮ ಕನಸು ಚಿಗುರಿಸ್ಕೊಂಡ್ರಿ, ಏನು ಅದ್ರ ಕಡೆ ಹೋಗ್ತಾ ಇದ್ದೀರಾ ಅಂತ ಶೇರ್ ಮಾಡ್ಬೋದಾ? ಎಸ್ ಮೇಡಮ್. ಏನಂದ್ರೆ ನಮಗೆ ಮೋದಿ ಕೇರ್ನ ಸುಮಾರು 8 ವರ್ಷದಿಂದ ಇದೆ ಮೇಡಮ್ ಅವರೇ. ಆದ್ರೆ ಒಂದು 3 years ಬ್ಯಾಕ್ ನಮ್ಮ ಇದ್ರಲ್ಲೇ ನಾವೇನೋ ಒಂದು ಅರ್ಟ್ನೆಸ್ ತಗೊಂಡು ಬಿಟ್ಟು ಡ್ರಾಪ್ ಮಾಡಿದ್ವಿ. ಬಟ್ ಮತ್ತೆ ಮೋದಿ ಕೇರ್ ಮಾಡ್ಬೇಕು, ಜನಸೇವೆ ಮಾಡಬೇಕು, ಸಾಕಷ್ಟು ಜನಕ್ಕೆ ಒಂದು ಉತ್ತಮ ಕ್ವಾಲಿಟಿ ಪ್ರಾಡಕ್ಟ್ ನ ರೀಚ್ ಮಾಡಬೇಕು, ಜನರ ಆರೋಗ್ಯ ಕಾಪಾಡಬೇಕು, ನಾನು ಕೂಡ ನನ್ನ ಫ್ಯಾಮಿಲಿ ಗ್ರೋತ್ ಕಡೆ ತಗೊಂಡು ಹೋಗ್ಬೇಕು, ನಾನು ಫ್ಯಾಮಿಲಿ ಜವಾಬ್ದಾರಿ ತಗೋಬೇಕು ಅನ್ನೋದು ಒಂದು ಡ್ರೀಮ್ ಇದೆ ಮೇಡಮ್. ಅದೇ ರೀತಿ ಒಳ್ಳೆ ಒಂದು ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಒಳ್ಳೆ ಇನ್ಕಮ್ ಬೇಕು. ಅದಕ್ಕೆ ಲ್ಯಾಕ್ಸ್ ಟುಗೆದರ್ ಇನ್ಕಮ್ ಅರ್ನ್ ಮಾಡಬೇಕು ಅನ್ನೋದು ನನ್ನ ಅಜೆಂಡಾ ಇದೆ. ಲಾಸ್ಟ್ ಮಂತ್ ಹೆಚ್ಚು ಕಡಿಮೆ ಒಂದು 100+ ಪ್ರಾಡಕ್ಟ್ ನ ರೀಚ್ ಫ್ರೆಶ್ ಮೂವ್ಮೆಂಟ್ ಪೇಸ್ಟ್ ನೇ ರೀಚ್ ಮಾಡಿದೀನಿ. ಬಹಳ ಖುಷಿ ಆಗ್ತದೆ ನನಗೆ. ಇನ್ನ ಫ್ಯೂಚರ್ ಅಲ್ಲಿ 1000 ಜನ ಕಸ್ಟಮರ್ ನ ಮಾಡ್ಬೇಕನ್ನೋ ಒಂದು ಡ್ರೀಮ್ ಸೆಟ್ ಮಾಡಿದ್ದೀನಿ ಮೇಡಮ್. ಓಕೆ, ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಖಂಡಿತ ನಮ್ಮಿಂದ ಎಷ್ಟೊಂದ್ ಜನಕ್ಕೆ ಈ ತರ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಬೇಕಾಗಿದೆ. ಖಂಡಿತ ಅದೆಲ್ಲದು ಸಹಿತ ನಾವು ರೀಚ್ ಮಾಡಿಸ್ತಾ ನಮ್ಮ ಡ್ರೀಮ್ಸ್ ನ ಸಹ ನಾವಿಲ್ಲಿ ಫುಲ್ಫಿಲ್ ಮಾಡ್ತಾ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರ್ದು ಶೇರಿಂಗ್ ಇದೆ ಮಾಡ್ಬೋದಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಕಾಲ್ ಮಾಡಿ ಯಾರ್ಯಾರು ಕನೆಕ್ಟ್ ಆಗ್ಬೇಕು ಅನ್ನೋರಿದ್ದಾರೆ ಅವ್ರಿಗೆಲ್ಲರಿಗೂ ಸಹಿತ. ಯಾಕೆಂದ್ರೆ ಇವತ್ತು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ, ಒಂದು ಗ್ರಾಟಿಟ್ಯೂಡ್ ಅನ್ನೋದು, ಮತ್ತೆ ಹೊಸ ವರ್ಷನ ನಾವು ಯಾವ ತರ ವೆಲ್ಕಮ್ ಮಾಡ್ಬೇಕು, ನಮ್ಮ ಡ್ರೀಮ್ಸ್ ಮತ್ತೆ ಸಂಕಲ್ಪ ಅದ್ರ ಡಿಫ್ರೆನ್ಸ್ ಏನು, ಮತ್ತೆ ಸಂಕಲ್ಪನ ನಾವು ಯಾವ ತರ ಮಾಡ್ಕೋಬೇಕು, ಯಾಕೆ ನಾನು ಇದುವರೆಗೂ ಅಂದ್ಕೊಂಡಿರೋ ಅಂತ ಸಂಕಲ್ಪಗಳು ನನಗೆ ಈಡೇರಿಲ್ಲ, ಆ ಸಂಕಲ್ಪನ ಈಡೇರಿಸ್ಕೋಬೇಕು, ಫುಲ್ಫಿಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮ್ಯಾನಿಫೆಸ್ಟೇಷನ್ ನಾನು ಅನ್ಕೊಂಡಿದ್ದಾಗಿರೋದು ಅಂತ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡಿದ್ರೆ ನಾನು ಅಂದ್ಕೊಂಡಿರೋಂತಹ ಎಲ್ಲಾ ಡ್ರೀಮ್ಸ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಯಾಕೆ ಇದುವರೆಗೂ ಆಗ್ತಾ ಇಲ್ಲ ನಾನು ಅಂದ್ಕೊಂಡಿರೋಂತ ಮ್ಯಾನಿಫೆಸ್ಟೇಷನ್ಗಳು ಅನ್ನೋದನ್ನ ನಾವಿವತ್ತು ನೋಡ್ತಾ ಹೋಗೋಣ. ಓಕೆನಾ? 1 ನಿಮಿಷ. ಸುರೇಶ್ ಸರ್ ಹ್ಯಾಂಡ್ ರೈಸ್ ಮಾಡಿದೀರಾ? ಶೇರ್ ಮಾಡಿ. ನಮಸ್ತೆ ಮೇಡಮ್.
ಹಾ ಸರ್, ನಮಸ್ತೆ. ಎಲ್ ಟಿ ಸಿಸ್ಟಮ್ ಇಂದ ನನಗೆ ಯಾವ ರೀತಿ ಅನುಕೂಲ ಆಗ್ತಿದೆ ಅಂತಂದ್ರೆ, ಇಷ್ಟು ದಿವಸ ನಾನು ಎಲ್ಲರಿಗೂ ಪ್ರಯತ್ನ ಮಾಡ್ತಿದ್ದೆ, ಪರಿವರ್ತನೆ ಕೊಡೋದಕ್ಕಾಗ್ಲಿ, ಕೊಡೋದಕ್ಕೆ ಕೆಲವು ಫೋನೇ ಪಿಕ್ ಮಾಡಿದಾಗೆ ಹೋಲ್ಡ್ ಮಾಡಿದ್ರು, ಕನೆಕ್ಟೇ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈಗ ನಾನು ಯಾಕಪ್ಪ ಹೀಗಾಯ್ತು ಅನ್ನೋದಕ್ಕಿಂತ ಏನ್ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಬಂದೆ. ಈಗೀಗ ನಾನು ಸತತವಾಗಿ ಟ್ರೈನಿಂಗ್ ತಗಂತ, ನಾನು ಎಜುಕೇಶನ್ ತಗಂತ, ಅವ್ರಿಗೆ ಅಪ್ರೋಚ್ ಮಾಡೋ ರೀತಿ ಎಲ್ಲ ತಿಳ್ಕೊಂತಾ ಬಂದೆ. ಈಗ ಅಪ್ರೋಚ್ ಮಾಡ್ತಾ ಇರೋದಕ್ಕೆ ಈಗ ಫಸ್ಟ್ ವೀಕಲ್ಲೇ ತುಂಬಾ ಜನ ಅಪಾಯಿಂಟ್ಮೆಂಟ್ ಕೊಡ್ತಿದ್ದಾರೆ ಮೇಡಮ್. ಈಗ ಸೂಪರ್. ಬಹಳ ಎಜುಕೇಶನ್ ಇಂದ ಬಹಳ ಅನುಕೂಲ ಆಯ್ತು. ಮತ್ತೆ ಎಲ್ ಟಿ ಸಿಸ್ಟಮ್ ಇಂದ ಅಂತೂ ಬಹಳ ಅನುಕೂಲ ಆಯ್ತು ನನಗೆ. ತುಂಬಾ ಥ್ಯಾಂಕ್ ಯು ಮೇಡಮ್. ಎಲ್ ಟಿಗೂ ಮತ್ತೆ ನಮ್ಮ ಮೋದಿಕೆ ಲೀಡರ್ಸ್ಗೂ, ನಮ್ಮ ಅಪ್ಲೈನ್ಸ್ ಎಲ್ಲ ಅಪ್ಲೈನ್ಸ್ಗೂ ಧನ್ಯವಾದಗಳು ಹೇಳ್ತಿದ್ದೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಅದನ್ನ ಅಪ್ಲೈ ಮಾಡ್ಕೊಂಡು ಕಲಿತು ಅಳವಡಿಸ್ಕೊಂತಿರೋದಕ್ಕೆ ಖಂಡಿತ ರಿಸಲ್ಟ್ ಬರ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಬರೀ ಜ್ಞಾನನ ಕೇಳ್ತಾ ಹೋದ್ರೆ ಆಗಲ್ಲ, ಯಾವಾಗ ನಾವು ಜ್ಞಾನ ಕಲ್ತಿರೋದನ್ನ ಅಳವಡಿಸ್ಕೊಂತೀವಿ, ಆಗ ನಮ್ ಲೈಫ್ ಅಲ್ಲಿ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ. ಖಂಡಿತ ಯಾರೆಲ್ಲ ನಾವು ಕಲಿತೀವಿ, ಜ್ಞಾನ ಅಪ್ಲೈ ಮಾಡ್ಕೊಂತೀವಿ, ಅವಾಗ್ಲೇ ಗೊತ್ತಾಗುತ್ತೆ ಹೌದು ಇದು ರಿಯಲಿ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವೇ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಶರಣಪ್ಪ ಸರ್, ಅನ್ಮ್ಯೂಟ್ ಆಗಿದೆ. ನಮಸ್ತೆ ಮೇಡಮ್, ಹ್ಯಾಪಿ ಮಾರ್ನಿಂಗ್. ಹಾಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕೋರ್ತಾ ಇದ್ದೀನಿ ಎಲ್ಲರಿಗೂ ಕೂಡ. ಅದೇ ರೀತಿಯಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಮೇಡಮ್, ನಾನು ಲಾಕ್ಡೌನ್ ನಲ್ಲಿ ನಾನು ಜಾಯಿನ್ ಆಗಿದ್ದು. ಅದೇ ರೀತಿಯಲ್ಲಿ ಲಾಕ್ಡೌನ್ ನಲ್ಲಿ ನಾನು ಡೈರೆಕ್ಟರ್ ಕ್ವಾಲಿಫೈ ಕೂಡ ಮಾಡ್ಕೊಂಡಿದ್ದೆ. 3 ಸಾರಿ ಡೈರೆಕ್ಟರ್ ಕ್ವಾಲಿಫೈ ಮಾಡ್ಕೊಂಡು ಮಧ್ಯದಲ್ಲಿ ನಾನು ರಿಟೇಲ್ ಕಸ್ಟಮರ್ ಆಗಿ ಅಷ್ಟೇ ಉಳ್ಕೊಂಡಿದ್ದೆ, ರಾಯಲ್ಟಿ ಕಸ್ಟಮರ್ ಆಗಿ. ಅದೇ ರೀತಿಯಲ್ಲಿ ಯಾವಾಗ ನಾನು ಜಾಯಿನ್ ಆಗಿದೆ ರಾಯಲ್ಟಿ ಕಸ್ಟಮರ್ ಆಗಿನೇ ಇದ್ದಿದೆ. ಅಂದ್ರೆ ಒಂದು ದಿವಸ ಬಿ ನಾನು ಬಿಲ್ಲಿಂಗ್ ಪೆಂಡಿಂಗ್ ಮಾಡಿಲ್ರಿ. ನನ್ನ ಪ್ರಯತ್ನ ಮಾಡಿದ್ದು, ನಾನು ರಿಟೇಲಲ್ಲೇ ಮಾಡಿದ್ದು ಈ ಬಿಸ್ನೆಸ್ಸು. ಅದೇ ರೀತಿಯಲ್ಲಿ ಇವಾಗ ನಾನು ಎಲ್ ಟಿ ಹೆಲ್ತ್ ನಾನು ತೊಗೊಂಡ ಮ್ಯಾಗ ನನ್ನಲ್ಲೇ ಗ್ರೋತ್ ಆಗಿದೆ. ಅಂದ್ರೆ 2 ಸಾರಿ ನಾನು ಪವರ್ ಆಫ್ ಪವರ್ ಕಂಪ್ಲೀಟ್ ಮಾಡಿದ್ದೀನಿ ರೀ ಮೇಡಮ್, ಸ್ವಂತ ರಿಟೇಲಲ್ಲಿ. ಆದ್ರೆ ಜನರಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಇನ್ನೂ ಸ್ವಲ್ಪ ಜನರಿಗೆ ಸ್ವಲ್ಪ ಅನುಮಾನ ಇದೆ. ಆದ್ರೂ ಕೂಡ ಅವರಿಗೆ ಕರ್ಕೊಂಬರೋದಿದೆ, ಕರ್ಕೊಂಬರ್ತೀನಿ, ಖಂಡಿತ ಕರ್ಕೊಂಬರ್ತೀನಿ. ಈ ವರ್ಷ 26ರಲ್ಲಿ ನಾವು ಒಂದು ಸಂಕಲ್ಪ ಮಾಡಿದ್ದೀನಿ, 1 ಲಕ್ಷ ಇನ್ಕಮ್ ತಗೋಬೇಕಂತೇಳಿ ಒಂದು ಸಂಕಲ್ಪ. ನಮ್ಮ ರಾಘವೇಂದ್ರ ಶೆಟ್ಟಿ ಅವರು ಕೂಡ ನಮ್ಗೆ ಅವ್ರು ಟಾಸ್ಕ್ ಕೊಟ್ಟಿದ್ದಾರೆ. ಅವ್ರು ಟಾಸ್ಕ್ ಕೊಟ್ಟಿದ್ದಕ್ಕಾಗಿ ನನಗೆ ಇಲ್ಲಿ ಬೆಳಿಲಿಕ್ಕೆ ಆಗ್ತಾ ಇದೆ. 2 ತಿಂಗಳು ಕಂಟಿನ್ಯೂ ಪವರ್ ಮಾಡ್ಕೊಂಡಾಗ ಅವ್ರು ನಮಗೆ ಕಂಗ್ರ್ಯಾಚುಲೇಷನ್ ಹೇಳಿದಾಗ ನಮ್ಗೆ ಒಂದು ಹುಮ್ಮಸ್ಸು ಬರ್ತಾ ಇದೆ. ಯಾಕಂದ್ರೆ ನಮ್ಗೆ ರಿಲೇಷನ್ಶಿಪ್ದಾಗ ಅಲ್ಲಿ, ಫ್ರೆಂಡ್ಶಿಪ್ ಸರ್ಕಲ್ದಾಗ ಅಲ್ಲಿ ಈ ಥರ ನಮ್ಗೆ ಎಲ್ಲಿ ಗ್ರಾಟಿಟ್ಯೂಡ್ ಸಿಗಲ್ಲ. ಇಲ್ಲಿ ಯಾರೋ ಏನೋ ಅಂತೇಳಿ ಅವರು ನಮಗೆ ಪರಿಚಯನೇ ಇರಲ್ಲ, ನಮ್ಮ ಸಂಬಂಧನೇ ಇರಲ್ಲ, ಆದರೂ ಕೂಡ ಗ್ರಾಟಿಟ್ಯೂಡ್ ಹೇಳ್ತಾರೆ ಅಂತೇಳಿ ನಮಗೊಂದು ಇದು ನಮ್ಮಲ್ಲಿ ಹುಮ್ಮಸ್ ಬಂದಿದ್ದಕ್ಕಾಗಿ ನಾವು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೇವೆ ಮೇಡಮ್. ಯಾಕಂದ್ರೆ ಇವಾಗ ನಾವು ಟಾಸ್ಕ್ ತೊಗೊಂಡಿದ್ದೇವೆ ಅಂದಮೇಲೆ ನಾಳೆ ನಾ 100 PV ಮುಖಾಂತರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ ರೀ ಮೇಡಮ್. ಟೀಮಲ್ಲಿ ಕೂಡ 100 PV ಕಲ್ಚರನ್ನು ಕಂಟಿನ್ಯೂ ಮಾಡ್ಬೇಕಂತೇಳಿ ನಾನು ಒಂದು ಸಂಕಲ್ಪ ಮಾಡಿದ್ದು, ಮಾತು ಕೂಡ ಕೊಟ್ಟಿದ್ದೀನಿ. ನಾಳೆ ಖಂಡಿತ ಇವತ್ತು ಆರ್ಡರ್ ಕೂಡ ಬಂದಿದೆ ಮೇಡಮ್. ನಾಳೆ ಬೆಳಗ್ಗೆ ಅವ್ರಿಗೆ ಪ್ರಾಡಕ್ಟ್ ರೀಚ್ ಮಾಡಿ 100 PV ಮುಖಾಂತರ ನಾನು ಪೋಸ್ಟರ್ ಹಾಕ್ತೀನಿ ರೀ ಮೇಡಮ್. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತ ನೀವ್ ಹೇಳಿದ ತರ ನಮ್ಗೆ ಬೆನ್ತಟ್ಟ ಅಂತರೂ ಬೇಕು. ಎಲ್ಲರೂ ಮಾಡಕ್ ರೆಡಿ ಇದಾರೆ, ಆದ್ರೆ ಇದೇ ಮಿಸ್ಸಿಂಗ್. ನಾನ್ ನಿನ್ ಜೊತೆ ಇದ್ದೀನಿ, ಖಂಡಿತ ಒಳ್ಳೇದಾಗುತ್ತೆ, ಮಾಡಿ, ಗ್ರೇಟ್, ಈ ತರ ಒಬ್ರು ಉರಿದುಂಬಿಸುವಂತವ್ರು ನಮ್ಗೆ ಬೇಕೋ, ಅದು ಮೋದಿಕೆರೆಯಲ್ಲಿ ಖಂಡಿತ ಆಗುತ್ತೆ. ಈ ತರ ನಿನ್ನಿಂದ ಆಗುವಂತ ಬೆನ್ ತಟ್ಟಿದ್ರೆ ಸಾಕು, ನಾವು ಮುಂದೋಗೋದಕ್ಕೆ ಎಷ್ಟೊಂದು ಜನ ರೆಡಿ ಇದ್ದಾರೆ. ಅದೇ ನಿಮ್ ಲೈಫ್ ಅಲ್ಲೂ ಸಹಿತ ಆಗ್ತಾ ಇರೋದು. ರಿಯಲಿ ಖಂಡಿತ ಎಲ್ಲದೂ ಆಗುತ್ತೆ, ನಿಮ್ಮೆಲ್ಲಾ ಡ್ರೀಮ್ಸ್ ಫುಲ್ಫಿಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಅದಕ್ಕೆ ಬೇಕಾಗಿರೋದು ಏನ್ ಮಿಸ್ಸಿಂಗ್ ಇದೆ, ನಾನು ಏನ್ ಆಡ್ ಮಾಡ್ಕೋಬೇಕು ಅಂತ ನೋಡ್ತಾ ಬನ್ನಿ. ಅವಾಗ ನಿಮ್ಗೆ ಖಂಡಿತ ನಿಮ್ಮ 1 ಲಕ್ಷ ಇನ್ಕಮ್ ಡ್ರೀಮ್ಸ್ ಫುಲ್ಫಿಲ್ ಆಗುತ್ತೆ. ಥ್ಯಾಂಕ್ ಯು ಸರ್, ಶೇರ್ ಮಾಡಿ. ಮಾಧವಿ ಮೇಡಮ್. ಹಾ ಮ್ಯಾಮ್, ಗುಡ್ ಈವ್ನಿಂಗ್ ಮ್ಯಾಮ್. ಹ್ಯಾಪಿ Good ನ್ಯೂ evening. ಇಯರ್ ಎಲ್ಲರಿಗೂನು. ಹಾ ಮ್ಯಾಮ್, ಈ ಸಲ ನಾವು ಗೋಲ್ ಸೆಟ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದೀವಿ ಮ್ಯಾಮ್. ಎಲ್ಲರೂ ಇವತ್ತು ಮನೆಗ್ ಕರೆದು ಎಲ್ಲರನುವೆ ನಾನು ಎವ್ರಿ ಇಯರ್ ಅಷ್ಟೇ 31st ಆಗ್ಲಿ ಫಸ್ಟ್ ಆಗ್ಲಿ ನಾನು ಎಲ್ಲರನ್ನು ಕರೆದು ಈ ಇಯರ್ ಏನ್ ಗೋಲ್ ಸೆಟ್ಟಿಂಗ್ ಇದೆ ಎಲ್ಲಾನು ಮಾಡಿಸ್ತೀನಿ. ಅದೆಲ್ಲ ಎಲ್ಲರಿಗೂ ಆಯ್ತು. ಈ ಸಲ ತುಂಬಾ ಖುಷಿ ಆಯ್ತು. ಸೊ ಪ್ರತಿ ಒಬ್ರುನು 4x4 ಕಡೆಗೇನೆ ಹೋಗ್ತಾ ಇದೀವಿ ನಾವು. ನನ್ ಮೈಂಡ್ ಸೆಟ್ ಮಾಡಿರೋದೇ ಹಾಗೆ. ಅದಲ್ದೆ ಮತ್ತೆ ಇವಾಗ ಹೊಸದಾಗಿ ನಾನ್ 100 PV ಮಾಡ್ತಿದ್ದೆ ಡೇ 1 ಅಲ್ಲಿ. 3 ಜನ ಮಾಡ್ತಾ ಇದ್ವಿ ಅಷ್ಟೇ. ಪ್ರತಿಯೊಬ್ಬರು 100 PVನೇ ಮಾಡೋ ತರ, ಹಳಬ್ರೆಲ್ಲ ಯಾರಿದಾರೆ ಅವ್ರೆಲ್ಲ 100 PVನೇ ಮಾಡೋ ತರ ಮಾಡಿದೀವಿ. ಮತ್ತೆ 3ನೇ ತಾರೀಕು ಯಾವಾಗ ನಮ್ದು ಕಾಣಿಸುತ್ತಲ್ಲ ಮ್ಯಾಮ್, 3ನೇ ತಾರೀಕು ನಮ್ದೆಲ್ಲಾನು ಕಾಣಿಸೋದು.
ಅವಾಗ ನಂದು ಡೈರೆಕ್ಟರ್ ಕ್ವಾಲಿಫಿಕೇಶನ್ ಆಗ್ಬಿಟ್ಟಿರ್ಬೇಕು. ಹ್ಮ್ ಆಮೇಲೆ 15ನೇ ತಾರೀಕು ಒಳಗಡೆ ನಂದು ಏನ್ ಟೈಟಲ್ ಇದೆ ಪ್ಲಾಟಿನಮ್ ಅಂತ ಆಗ್ಬಿಡ್ಬೇಕು. ಅದ್ರ ನೆಕ್ಸ್ಟ್ ನನ್ನ ಟೀಮ್ ಏನಿದ್ದಾರೆ ಅವ್ರದ್ದು ಕ್ವಾಲಿಫಿಕೇಶನ್ ಅಂತ ನಾವು ಮಾಡ್ಕೊಂಡಿದೀವಿ. ಬಟ್ ಈ ಸಲ ಏನ್ ಮಾಡಿದೀನಿ, ಒಂದ್ ಎಕ್ಸ್ಟ್ರಾ ಮಾಡಿದೀನಿ. ಯಾಕಂದ್ರೆ ಪ್ರತಿಯೊಬ್ರು 10,000 ಬಿಲ್ಲಿಂಗ್ ಮಾಡ್ಬೇಕು. 100 PV ಮೇಲೆ ಎಷ್ಟಾದ್ರೂ ಆಗ್ಲಿ, ಪ್ರತಿಯೊಬ್ರು ರಿಟೈಲ್ ಮಾಡಿದ್ರೆ, ಯಾಕಂದ್ರೆ ಯಾರಿಗಾದ್ರೂ ಸ್ಯಾಂಪಲ್ಸ್ ಕೊಡ್ಬೋದು ನಾವು. ಹ್ಮ್ ಸ್ಯಾಂಪಲ್ಸ್ ಕೊಟ್ಟು ಅವ್ರು ಎಷ್ಟಾದ್ರೂ ತಗೊಳ್ಳಿ, ಸ್ಯಾಂಪಲ್ ಅಂತ ಕೊಟ್ಟು ನಾವು ಮನೆಗೆ ಯೂಸ್ ಮಾಡೋದಲ್ದೆ 10,000 ಪ್ರತಿಯೊಬ್ರು ಮಾಡ್ಬೇಕು ಅನ್ನೋದು ಒಂದು ನಾವು ಇವತ್ತು ಎಲ್ಲರೂ ಒಂದು ಪಣ ತೊಟ್ವಿ ಮ್ಯಾಮ್. ಓಕೆ ಸೂಪರ್ ಮ್ಯಾಮ್. ಮಂಜುಳಾ ಮೇಡಮ್ ಹೇಳೋರು ಕಬ್ಬುನ ಹೆಂಗೆ ಅವನು ಅಂಗಡಿಯವನು 2 ಸಲ 3 ಸಲ ಹಾಕಿ ಒಂದು ಡ್ರಾಪ್ ಇಲ್ದೆ ಎಳ್ಕೊತಾನೋ, ಅದೇ ತರ ಕಂಪ್ನಿ ಏನೇ ಕೊಟ್ರುನು ನಾವು ಪ್ರತಿ ಒಂದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ರು ಮಂಜುಳಾ ಮೇಡಮ್. Okay. ಅದಕ್ಕೆ ನಾವು 100 PV ಮಾತ್ರ ಮಾಡ್ತಾ ಇದ್ವಿ. ಈ ಸಲ 10,000 ಪ್ರತಿಯೊಬ್ಬರದು ಪರ್ಸನಲ್ ಬಿಲ್ಲಿಂಗ್ 10,000 ಆಗ್ಬೇಕು, 30,000 ತಗೋಬೇಕು ವರ್ಷಕ್ಕೆ ಅನ್ನೋದೊಂದು ಎಕ್ಸ್ಟ್ರಾ ಅಂತ ಮಾಡ್ಕೊಂಡ್ವಿ. ಅದಕ್ಕೆ ಎಲ್ಲರೂ ಸಾಥ್ ಕೊಟ್ಟು ಇವತ್ತು ತಮ್ಮ ತಮ್ಮ ಡೈರಿಲಿ ಬರ್ಕೊಂಡು ಎಲ್ಲ ಒಬ್ರೊಬ್ರು ಹೊಸ ಡೈರಿ ಮಾಡ್ತೀವಿ. ಎಲ್ಲರೂ ಹೊಸ ಡೈರಿಲಿ ಇವತ್ತೆಲ್ಲ ಬರ್ದು ಹೋಗಿದ್ದಾರೆ ಮ್ಯಾಮ್. ತುಂಬಾ ಖುಷಿ ಆಯ್ತು. ಆಲ್ರೆಡಿ ಇವತ್ತು 1ನೇ ತಾರೀಕಿಗೆ 1100 PV ಆಗೋಗಿದೆ ಮ್ಯಾಮ್ ನಮ್ದು. ಸೂಪರ್ ಮೇಡಮ್. ಎಲ್ಲರೂ ಇಲ್ಲೇ ಬಂದು ಬರ್ದು ಬಿಟ್ಟು ಹಂಗೆ 100 PV ಇಲ್ಲೇ ಮಾಡ್ಬಿಟ್ಟು ಹೊರಟೋದ್ರು. ಅದು ನನ್ಗಿನ್ನು ತುಂಬಾ ಖುಷಿ ಆಗ್ತಾ ಇದೆ ಈ ಸಲ. ಸೊ ಹೊಸ ವರ್ಷ ಆರಂಭ ನಮಗೆ ತುಂಬಾ ಚೆನ್ನಾಗಿದೆ. 4x4 ಪ್ಲಾನ್ ಮಾಡ್ತಾ ಇದೀವಿ. ಎಲ್ಲರೂ ರೆಡಿ ಆಗಿದ್ದಾರೆ ಮೇಡಮ್. ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಗೋಲ್ ಸೆಟ್, ಈ ಒಂದು ಮೈಂಡ್ ಸೆಟ್ ಮಾಡೋದ್ರ ಮುಖಾಂತರ ನಮ್ಮ ಎಲ್ಲಾ ಡ್ರೀಮ್ಸ್ ಫುಲ್ಫಿಲ್ ಆಗುತ್ತೆ. ಅದೇ ತರ ನೀವು ಮಾಡಿದೀರಾ, ನಿಮ್ ಟೀಮ್ ಸಹ ಮಾಡ್ಸಿದೀರಾ. ನಿಮ್ ಎಲ್ಲಾ ಡ್ರೀಮ್ಸ್ ಖಂಡಿತ ಟೀಮ್ ನರ್ದು ನಿಮ್ದು ಫುಲ್ಫಿಲ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅದು ಲಿಪ್ಸ್ಟಿಕ್ಸ್ ಬೆಲೆ ಹೊಸದ್ ಬಂದಿದೆಯಲ್ಲ ಮ್ಯಾಮ್, ಹಾ ಅದನ್ನು ನಮಗ್ ಚೆನ್ನಾಗ್ ಆಗ್ತಾ ಇದೆ ಇವಾಗ. ಯಾವ್ದೇ ಒಂದು ಹೊಸ ರೇಂಜ್ ನಮ್ಗೆ ಕಾಸ್ಮೆಟಿಕ್ಸ್ ಬಂತು ಅಂದ್ರೆ ನನ್ ಟೀಮ್ದೆಲ್ಲ ಅದು ಚೆನ್ನಾಗತ್ತೆ. ನನಗ್ ನಂಬಿಕೆ ಫುಲ್. ಯಾವ್ದು ಹೊಸದ್ ಅರ್ಬನ್ ಕಲರ್ ಬಂದ್ರು ಆ ಸಲ ನನ್ಗೆ ಜಾಸ್ತಿನೇ ಬಿವಿ. ಅದೊಂದು ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ಸ್ ಅಮಿತ್ ಮೇಡಮ್, ಮೋದಿ ಸರ್. ವರ್ಡ್ ಅಲ್ಲಿ ಒಂದ್ ನಿಮಿಷ ಮೇಡಮ್, ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಎಷ್ಟು ಜನ ರೀಪ್ರೋಗ್ರಾಮ್ ಕ್ಲಾಸ್ ಅಟೆಂಡ್ ಮಾಡಿದಿರಾ ಗೊತ್ತಿಲ್ಲ. ಅವ್ರು ಒಂದ್ ವರ್ಡ್ ಹೇಳಿದ್ರು ಇವಾಗ ಏನಂತ ಹೇಳಿದ್ರೆ, ನನ್ಗೆ ಯಾವಾಗ್ಲೂ ನಂಬಿಕೆ ಇದೆ, ಏನೇ ಹೊಸ ಪ್ರಾಡಕ್ಟ್ ಬಂದ್ರು ಸಹಿತ ಅರ್ಬನ್ ಕಲರ್ ಅಲ್ಲಿ ನನಗೆ ಚೆನ್ನಾಗ್ ಬಿಸ್ನೆಸ್ ಬರುತ್ತೆ. ಏನಿದೆ ಇಲ್ಲಿ, ಏನ್ ಅಬ್ಸರ್ವ್ ಮಾಡ್ಬೋದು ಸ್ವಲ್ಪ ನೋಡಿ. ಅವ್ರಿಗೆ ನಂಬಿಕೆ ಇದೆ, ಏನೇ ಬಂದ್ರು ನನಗೆ ಬಿಸ್ನೆಸ್ ಚೆನ್ನಾಗ್ ಬರುತ್ತೆ ಅರ್ಬನ್ ಕಲರ್ ಅಲ್ಲಿ ಬಂದ ತಕ್ಷಣ. ಈ ನಂಬಿಕೆ ಅವ್ರಿಗೆ ಬಿಸ್ನೆಸ್ ಅನ್ನ ಖಂಡಿತ ಏನೇ ಲಾಂಚ್ ಆದ್ರೂ ಸಹಿತ ಅರ್ಬನ್ ಕಲರ್ ಅಲ್ಲಿ ಅವ್ರ ಬಿವಿ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಫಸ್ಟ್ ಏನ್ ಬೇಕು, ನನಗೆ ನಂಬಿಕೆ ಬೇಕು. ಖಂಡಿತ ನನಗೆ ಆಗುತ್ತೆ. ಈ ಒಂದು ನಂಬಿಕೆ, ಈ ಒಂದು ಬಿಲೀಫ್ ನಮ್ಮೊಳಗಡೆ ಸ್ಟ್ರಾಂಗ್ ಆದ್ರೆ ಖಂಡಿತ ಅದಕ್ಕೆ ಬೇಕಾಗಿರೋ ಅಂತ ಸಪೋರ್ಟ್ ಸಿಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ರಾಘವೇಂದ್ರ ಸರ್. ಅನ್ಮ್ಯೂಟ್ ಆಗ್ತಾ ಇಲ್ಲ. ಆಗಿದೆ ಮೇಡಮ್. ಹಾ, ಈಗ ಓಕೆ. ವಾಯ್ಸ್ ಕೇಳಿಸ್ತಾ ಇದೆ ಓಕೆ ಮೇಡಮ್? ಸರ್. ಹಾ ಸರ್, ಕೇಳಿಸ್ತಿದೆ. ಥ್ಯಾಂಕ್ ಯು ಮೇಡಮ್. ನಮ್ಮ Thank you. ಸ್ವದೇಶಿ ವಸ್ತುಗಳನ್ನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ನ ತೆಗೆದಿನಿ ಮೇಡಮ್. ಯಾಕಂದ್ರೆ ನಂದು ತೋಟ ಇದೆ, ಅಗ್ರಿಕಲ್ಚರ್ ಅಲ್ಲಿ ನಾನು ಒಳ್ಳೆ ರಿಸಲ್ಟ್ ಅನ್ನು ತೆಗೆದಿದ್ದೀನಿ. ನಮ್ಮ ಟೀಮ್ ನಲ್ಲಿ ಕೊಟ್ಟಿದ್ದೀನಿ. ಆಲ್ರೆಡಿ ಇವತ್ತು ನಾನು 130 PV ಮಾಡ್ಕೊಂಡಿದ್ದೀನಿ. ನಮ್ಮ ಟೀಮ್ ನಲ್ಲಿ 50 PV 3 ಜನ ಮಾಡಿದ್ದಾರೆ. ಪವರ್ ಆಫ್ 4 ಅಲ್ಲಿ ನಾನು ಇನ್ನೂ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ಇನ್ಮೇಲೆ ಇವತ್ ಬೆಳಿಗ್ಗೆ ಒಂದು ಕ್ಲಾಸ್ ಇತ್ತು. ಮೇನ್ ಲೀಡರ್ ಮಂಜುನಾಥ್ ಸರ್, ನಿಮ್ ಕನಸುಗಳನ್ನ ಬರಿ ಅಂದ್ರು. 6 ಕನಸುಗಳನ್ನ ನಾನ್ ಬರ್ದಿನ್ ಮೇಡಮ್. ಯಾಕಂದ್ರೆ 6 ಕನಸಕ್ಕೆ ನೀವು ಈ ವರ್ಷ ವರ್ಕ್ ಮಾಡಿ ನೋಡಿ ರಿಸಲ್ಟ್ ಅಂದ್ರು. ಯಾಕಂದ್ರೆ ಮೋದಿ ವೇ ಇನ್ನೂ ನಮ್ ಸಮೀರ್ ಸರ್ ಒಳ್ಳೊಳ್ಳೆ ನಮ್ಗೆ ಆಫರ್ ಅನ್ನ ಕೊಡ್ತಾ ಇದ್ದಾರೆ. ಅದನ್ನ ನಾವು ತಗೋಬೇಕು. ಒಳ್ಳೆ ಪ್ರಾಡಕ್ಟ್ ಬರ್ತಾ ಇದೆ, ಇನ್ನು ಹೊಸ ಪ್ರಾಡಕ್ಟ್. ಧೂಪ ಪ್ರಾಡಕ್ಟ್ ಇವತ್ತು ಬಿಲ್ ಹಾಕಿದ್ ಮೇಡಮ್, ಆಲ್ರೆಡಿ ಯೂಸ್ ಮಾಡಿದ್ದೀನಿ ನಾನು. ಸಣ್ಣ ಸ್ಟಿಕ್ ಒಳ್ಳೆ ಪ್ರಾಡಕ್ಟ್ ಇದೆ. ಯಾಕಂದ್ರೆ ನಾವು ಪ್ರಾಡಕ್ಟ್ ಅನ್ನು ಮೊದಲು ನಾವು ಸೆಲ್ಫ್ ಯೂಸ್ ಮಾಡಬೇಕು. ನಾನೀಗ ಆಲ್ರೆಡಿ 15,000 ಫ್ರೀ ಪ್ರಾಡಕ್ಟ್ ತಗೊಂಡಿದ್ದೀನಿ ಜಸ್ಟ್ ಈ ತಿಂಗಳ. ಯಾಕಂದ್ರೆ 1 ವರ್ಷ ನಾ ಕಂಟಿನ್ಯೂ ಬಿಲ್ ಮಾಡ್ಕೊಂಡಿದ್ದಕ್ಕೆ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದೀನಿ. ಥ್ಯಾಂಕ್ ಯು ಮೇಡಮ್, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ. ಓಟು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಿಮ್ ಡ್ರೀಮ್ಸ್ ನ ಬರ್ದಿದ್ದೀರಾ. ಅದಕ್ಕೆ ಏನ್ ಬೇಕೋ ಅದಕ್ಕೆ ತಕ್ಕಂಗೆ ನಿಮ್ಮ ಒಳಗಡೆ ಇರುವಂತಹ ನಂಬಿಕೆ ಏನಿದೆ, ಎಮೋಷನ್ಸ್ ಏನಿದೆ, ಅದನ್ನ ಚೆಕ್ ಮಾಡ್ತಾ ಬನ್ನಿ. ಅದನ್ನ ಬಿಲೀಫ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆ ಬಿಲೀಫ್ ಸ್ಟ್ರಾಂಗ್ ಮಾಡಿದ್ರೆ ಖಂಡಿತ ನಿಮ್ ಎಲ್ಲಾ ಡ್ರೀಮ್ಸ್ ಸಹಿತ ಫುಲ್ಫಿಲ್ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಆಂಡ್ರೈಸ್ ಮಾಡಿರೋದು ಶೇರಿಂಗ್ ಲಾಸ್ಟಿಗೆ ತಗೊಂತೀನಿ. ಈಗ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಇವತ್ತಿಂದ ಈ ಕ್ಲಾಸ್ ಅನ್ನ ಮುಗಿಸೋಣ. ಓಕೆನಾ? ಈಗ ಆಂಡ್ರೈಸ್ ಮಾಡಿರೋರು ಏನು ಅನ್ಕೋಬಿಡಿ, ಲಾಸ್ಟಿಗೆ ಶೇರಿಂಗ್ಸ್ ತಗೊಂತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಹಿತ. ಓಕೆ ಫ್ರೆಂಡ್ಸ್,
ಇವತ್ತು ಏನು ಅಂತ ಹೇಳಿದ್ರೆ ಆಕ್ಚುಲಿ ಯಾವ ತರ ನಾವು ಒಂದು ಡ್ರೀಮ್ಸ್ ನ ಗೋಲ್ಸ್ ನ ಸೆಟ್ ಮಾಡ್ಬೇಕು ಅಂತ ನೋಡೋಣ. ಯಾಕೆ ಅಂತ ಹೇಳಿದ್ರೆ ಹೊಸ ವರ್ಷ ಬಂದ ತಕ್ಷಣ ಏನ್ ಹೇಳ್ತೀವಿ, ಓ ಇವತ್ತು ನಾನು ಹೊಸ ಡ್ರೀಮ್ಸ್ ನ ಸೆಟ್ ಮಾಡ್ಬೇಕಪ್ಪ, ನಾನೆಲ್ಲ ಗೋಲ್ ಸೆಟ್ ಮಾಡ್ಬೇಕು, ಹೊಸ ರೆಸೊಲ್ಯೂಷನ್ ಮಾಡ್ತೀನಿ, ನಾನು ಹೊಸ ಹೊಸ ನಿರ್ಧಾರಗಳನ್ನ ತಗೊಳ್ತೀನಿ, ನಾನು ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಎಲ್ಲ ಮಾಡ್ತೀವಲ್ವಾ. ಜನವರಿ ಸ್ಟಾರ್ಟ್ ಆಗ್ತಿದೆ ಅಂದ ತಕ್ಷಣ ಡಿಸೆಂಬರ್ ತಿಂಗಳಲ್ಲಿ ಏನ್ ಅನ್ಕೊಂತೀವಿ, ಇಲ್ಲ ನಾನೆಲ್ಲ ಜನವರಿಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಏನ್ ಮಾಡ್ತೀವಿ, ಹೊಸ ವರ್ಷ ಬರ್ಲಿ ಅಂತ ಕಾಯ್ತಾ ಇದೀವಿ. ಹೊಸ ವರ್ಷ ಬಂದ ತಕ್ಷಣ ಇಲ್ಲ ನಾನು ಇವತ್ತಿಂದ ಎಲ್ಲ ಮಾಡ್ಬಿಡ್ಬೇಕಪ್ಪ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಎಲ್ಲ ಬರಿತೀವಿ. ಒಂದ್ ಬುಕ್ಸ್ ತಗೊಂಡ್ಬಿಟ್ಟು ಒಂದ್ ಪೇಪರ್ ತಗೊಂಡ್ಬಿಟ್ಟು, ಇಲ್ಲ ನನಗಿಷ್ಟು ಇನ್ಕಮ್ ಬೇಕು, ನನ್ನ ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಎಲ್ಲ ಮಾಡ್ತೀನಿ. ಎಷ್ಟ್ ದಿವಸ ಇರುತ್ತೆ ನಮ್ಗದು, ನಾನು ಹೊಸ ವ್ಯಕ್ತಿ ಆಗ್ತೀನಪ್ಪ, ನಾನು ಈ ವರ್ಷ ಹೊಸ ವರ್ಷ ಜನವರಿಯಿಂದ ಜನವರಿ 1 ಇಂದ ನಾನು ಹೊಸ ವ್ಯಕ್ತಿ ಆಗ್ತೀನಿ ಇನ್ಮೇಲಿಂದ ನಾನು ಅಂತ ಅನ್ಕೊಳ್ತೀವಿ ಅಲ್ವಾ. ಎಷ್ಟ್ ದಿವಸ ಮಾಡ್ತೀವಿ, 2 ದಿನ ಮಾಡ್ತೀವಿ, 1 ವೀಕ್ ಮಾಡ್ತೀವಿ, 1 ಮಂತ್ ಮಾಡ್ತೀವಿ, 2 ಮಂತ್ಸ್ ಮಾಡ್ತೀವಿ, ಮತ್ತೆ ಏನ್ ಮಾಡ್ತೀವಿ, ಬ್ರೇಕ್ ಮಾಡ್ತೀವಿ. ಇದುವರೆಗೂ ಮಾಡ್ತಾ ಬಂದಿರೋ ಪ್ಯಾಟ್ರನ್ ನ ನೋಡ್ತಾ ಬನ್ನಿ. ಅಲ್ಲಿ ಏನೋ ಒಂದ್ ಅಡ್ಡ ಬರುತ್ತೆ, ಇನ್ನೇನೋ ಆಗುತ್ತೆ, ಗ್ಯಾಪ್ ಆಗುತ್ತೆ, ಸರಿ ಬಿಡು ಹೆಂಗಿದ್ರು ಗ್ಯಾಪ್ ಆಯ್ತಲ್ಲ, ನಾಳೆ ಮಾಡೋಣ, ನೆಕ್ಸ್ಟ್ ಮಂತ್ ಮಾಡೋಣ, ಇನ್ 15 ಡೇಸ್ ಬಿಟ್ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. ಪೋಸ್ಟ್ಪೋನ್ ಮಾಡ್ತಾ 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 ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸರಿ ಈ ವರ್ಷ ಮುಗಿಲಿ ಬಿಡು, ನೆಕ್ಸ್ಟ್ ವರ್ಷ ಹೆಂಗಿದ್ರು ಮತ್ತೆ ಜನವರಿಗೆ ಸ್ಟಾರ್ಟ್ ಮಾಡ್ಬಿಡೋಣ ಹೊಸ ವರ್ಷದಿಂದ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲಾ ಡ್ರೀಮ್ಸ್ ನ ಸಹಿತ ನಾನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀನಿ. ಆದ್ರೆ ಮತ್ತೆ ಜನವರಿ 1 ಬಂದ ತಕ್ಷಣ ಏನ್ ಮಾಡ್ತೀನಿ, ಇಲ್ಲ ನಾನು ಹೊಸ ವ್ಯಕ್ತಿ ಆಗ್ತೀನಿ ಅಂತ ಡಿಸೈಡ್ ಮಾಡ್ತೀನಿ. ಆದ್ರೆ ಜನವರಿ 1 ಬಂದ ತಕ್ಷಣ ನಾನು ಹೊಸ ವ್ಯಕ್ತಿ ಆಗ್ಬಿಡ್ತೀನಾ? ಯೋಚನೆ ಮಾಡಿ. ಇಲ್ಲ ಅಲ್ವಾ. ಯಾಕೆ ಅಂತ ಹೇಳಿದ್ರೆ ಜನವರಿ 1 ಬಂದ ತಕ್ಷಣನೇ ನಾನು ಹೊಸ ವ್ಯಕ್ತಿ ಆಗಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಒಳಗಡೆ ಎಷ್ಟೋ ಒಂದು ನೆಗೆಟಿವ್ ಎಮೋಷನ್ಸ್ ಅಂತ ಹೇಳ್ತಾರೆ, ಅದು ಹೀಲ್ ಆಗ್ಬೇಕಾಗಿರುತ್ತೆ. ನನ್ನ ಒಳಗಡೆ ಎಷ್ಟೆಲ್ಲ ನೋವು, ದುಃಖ, ಕೋಪ, ಅಸೂಯೆ, ಹೊಟ್ಟೆ ಕಿಚ್ಚು, ಅಹಂಕಾರ, ಸೆಲ್ಫಿಶ್, ಬ್ಲೇಮ್, ಇದೆಲ್ಲದನ್ನು ಸಹಿತ ನೆಗೆಟಿವ್ ಎಮೋಷನ್ಸ್ ಅಂತ ಹೇಳ್ತಾರೆ. ಈ ಎಲ್ಲಾ ನೆಗೆಟಿವ್ ಎಮೋಷನ್ಸ್ ಅನ್ನ ನನ್ನ ಒಳಗಡೆ ಇಟ್ಕೊಂಡು ನಾನು ಹೊಸ ವ್ಯಕ್ತಿಯಾಗಿ ನಾನು ಬದಲಾವಣೆ ಆಗ್ತೀನಿ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತ ನೋಡೋಣ. ಯಾಕೆ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ನೆಗೆಟಿವ್ ಎಮೋಷನ್ಸ್ ಹೀಲ್ ಆಗ್ಬೇಕು, ನಮ್ಮ ಡ್ರೀಮ್ಸ್ ಫುಲ್ಫಿಲ್ ಆಗ್ಬೇಕು ಅಂತ ಹೇಳಿದ್ರೆ. ಯಾಕೆ ಈಗ ಲಾಸ್ಟ್ ಇಯರ್ 2025 ನ ನೋಡ್ತಾ ಬನ್ನಿ, ಎಷ್ಟೊಂದ್ ಜನದಿಂದ ನನಗೆ ನೋವಾಗಿರುತ್ತೆ, ದುಃಖ ಆಗಿರುತ್ತೆ, ಯಾರು ಏನಾರು ಬೈದಿರ್ತಾರೆ, ನಿನ್ನಿಂದ ಆಗಲ್ಲ, ನಿನಗ್ ಬರಲ್ಲ, ಏನ್ ಬೇಕಾದ್ರೂ ಅಂದಿರ್ಬೋದು, ಮೋಸ ಮಾಡಿರ್ತಾರೆ. ನಾನೇನ್ ಮಾಡ್ತೀನಿ ಅವಾಗ, ಅವ್ರು ಹಂಗ್ ಮಾಡಿದ್ರಲ್ವಾ, ಅವ್ರು ಎಷ್ಟೆಲ್ಲ ನನಗ್ ನೋವು ಕೊಟ್ರು, ಎಷ್ಟೆಲ್ಲ ನಂಗೆ ಬೇಜಾರ್ ಮಾಡಿದ್ರು, ಎಷ್ಟೆಲ್ಲ ಹರ್ಟ್ ಮಾಡಿದ್ರು, ಅದೆಲ್ಲಾ ಪೇನು ಈಗ್ಲೂ ನಮ್ಮೊಳಗಡೆ ಇದೆ. ನೋಡಕ್ ಆಗ್ತಿದೆನಾ? ನೋಡಿ, ಯಾರಿಗೆಲ್ಲ ನೋಡಕ್ ಆಗ್ತಿದೆ ನೋಡ್ತಾ ಬನ್ನಿ ಇದೆಲ್ಲದನ್ನು ಸಹಿತ. ಎಲ್ಲಿ ತನಕ ನನ್ನ ಒಳಗಡೆ ಈ ಒಂದು ನೆಗೆಟಿವ್ ಎಮೋಷನ್ಸ್, ಈ ಒಂದು ಎಲ್ಲಾ ನೆಗೆಟಿವ್ ಎಮೋಷನ್ಸ್ ಹೀಲ್ ಆಗದೆ ಇದ್ರೆ, ಫಿಯರ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಈ ಎಲ್ಲಾ ಒಂದು ನೆಗೆಟಿವ್ ಬ್ಯಾಗೇಜಸ್ ಹೀಲ್ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಡ್ರೀಮ್ಸ್ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಡ್ರೀಮ್ಸ್ ಬರಿತಾ ಇದ್ದೀನಿ, ನಂಗೆ 1 ಲಕ್ಷ ಇನ್ಕಮ್ ಬೇಕು, 50,000 ಇನ್ಕಮ್ ಬೇಕು, ನಾನು ಫಾರಿನ್ ಟ್ರಿಪ್ ಹೋಗ್ಬೇಕು, ನಾನು ಈ ಟೈಟಲ್ ಅನ್ನ ಅಚೀವ್ ಆಗ್ಬೇಕು ಅಂತ ಬರಿತಾ ಇದ್ದೀನಿ. ಆದ್ರೆ ನನ್ನೊಳಗಡೆ ಎಮೋಷನ್ಸ್ ಏನಿದೆ, ಆ ವ್ಯಕ್ತಿ ನೋಡಿದ ತಕ್ಷಣ ನಂಗೆ ಕೋಪ ಬರುತ್ತೆ, ಅವ್ರು ಹಂಗಂದ್ರಲ್ವಾ, ಅವ್ರು ಅವತ್ ಹಂಗಂದಿದ್ರು ನೋಡು, ಹಂಗ್ ಮಾಡಿದ್ರು, ನನಗ್ ಅದ್ ಬೇಜಾರಿದೆ. ಆಮೇಲೆ ಗಿಲ್ಟ್ ನನ್ ಬಗ್ಗೆ, ಅಯ್ಯೋ ನಾನು ಇದನ್ನ ಲಾಸ್ಟ್ ವೀಕ್, ಲಾಸ್ಟ್ ಮಂತ್, ಲಾಸ್ಟ್ ಇಯರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ನಾನು ಇದನ್ನ ಮಾಡ್ಲಿಲ್ಲ. ನಾನ್ ಪೇರೆಂಟ್ಸ್ ಇದ್ ಮಾಡ್ಬೇಕು ಅಂತಿದ್ದೆ, ನಾನ್ ಮಾಡ್ಲಿಲ್ಲ. ಬಿಸ್ನೆಸ್ ಅಲ್ಲಿ ಇದೇನೋ ಆಕ್ಷನ್ ಮಾಡ್ಬೇಕು ಅಂತಿದ್ದೆ, ನಾನ್ ಮಾಡ್ಲಿಲ್ಲ. ಈ ಒಂದು ಗಿಲ್ಟಿಗೆ ಹೋಗಿರ್ತೀವಿ, ನನ್ನನ್ನ ನಾನು ಬ್ಲೇಮ್ ಮಾಡ್ಕೊಂತಾ ಇರ್ತೀನಿ, ನಾನು ಇದನ್ನ ಮಾಡಿಲ್ಲ ಅಂತ. ಬಟ್ ಅದೆಲ್ಲಾ ನೆಗೆಟಿವ್ ಎಮೋಷನ್ಸ್ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರೇಜ್ ಆಗಿರುತ್ತೆ. ಈ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರೇಜ್ ಆಗಿರೋ ನೆಗೆಟಿವ್ ಎಮೋಷನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ನನ್ನ ಡ್ರೀಮ್ಸ್ ಕಡೆ ಫೋಕಸ್ ಮಾಡೋದಕ್ಕೆ, ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಇದನ್ನೇ ವೈಬ್ರೇಷನ್ ಮತ್ತೆ ಅಲೈನ್ಮೆಂಟ್ ಅಂತ ಹೇಳ್ತಾರೆ. ಯಾಕೆ ನಮ್ ಡ್ರೀಮ್ಸ್ ಫುಲ್ಫಿಲ್ ಆಗಲ್ಲ? ಎಷ್ಟೊಂದ್ ಜನ ಹೇಳ್ತಾರೆ, ಎಷ್ಟೊಂದ್ ಜನಕ್ಕೆ ಹೊಸ ವರ್ಷ ಬಂತು, ಏನಾದ್ರೂ ನೀವು ಡ್ರೀಮ್ ಸೆಟ್ ಮಾಡಿ ಅಂದ್ರೆ ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಅಯ್ಯೋ ನಾನ್ ವರ್ಷ ಮಾಡ್ತಾನೆ ಇದೀನಪ್ಪ, ಏನು ಆಗಲ್ಲ, ಅದನ್ನೇನಕ್ ಬರಿಬೇಕು ಅಂತ ಹೇಳ್ತಾರೆ. ಆದ್ರೆ ಯಾಕೆ ನಾನ್ ಬರ್ದಿರೋ ಡ್ರೀಮ್ಸ್ ಗಳು, ಗೋಲ್ಸ್ ಅಚೀವ್ ಆಗ್ತಾ ಇಲ್ಲ? ಯಾಕೆ ನಾನ್ ಡಿಸೈಡ್ ಮಾಡಿರೋದನ್ನ ನನ್ಗೆ ಮಾಡಕ್ ಆಗ್ತಾ ಇಲ್ಲ? ನಾನು ಹೊಸ ವರ್ಷ ಬಂದ ತಕ್ಷಣ ಅನ್ಕೊಂತೀನಿ, ಇನ್ ಮೇಲಿಂದ ನಾನು ಪ್ರತಿದಿನ ಎಕ್ಸರ್ಸೈಸ್ ಮಾಡ್ಬೇಕು, ವಾಕಿಂಗ್ ಹೋಗ್ಬೇಕು, ನಾನು ಹೆಲ್ತಿ ಫುಡ್ ತಗೋಬೇಕು ಈ ವರ್ಷ ಅಂತ ಅನ್ಕೊಂತೀನಿ. ಆದ್ರೆ ಯಾಕೆ ಮಾಡಕ್ ಆಗ್ತಿಲ್ಲ ನಮಗೆ ಅದನ್ನ ಕನ್ಸಿಸ್ಟೆನ್ಸಿಯಿಂದ?
ಯಾಕೆ ಅಂತ ಹೇಳಿದ್ರೆ ಹೆಲ್ತ್ಗೆ ಸಂಬಂಧಪಟ್ಟಂತೆ ನನ್ನ ಒಳಗಡೆ ಏನೋ ಒಂದು ಎಮೋಷನ್ಸ್ ಇರುತ್ತೆ, ಅದನ್ನ ನಾನು ಚೆಕ್ ಮಾಡ್ಕೋಬೇಕು. ಏನಂತ ಇರ್ಬೋದು, ಯಾಕೆ ನಂಗೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ, ಅಯ್ಯೋ ಎಷ್ಟ್ ಮಾಡಿದ್ರು ಒಂದಲ್ಲ ಒಂದಿನ ಸಾಯದೇ ಅಲ್ವಾ, ಮಾಡಿರೋರೆಲ್ಲ ಏನ್ ಸತ್ತಿಲ್ವಾ, ಮಾಡಿರೋರೆಲ್ಲ ಆರಾಮಾಗೆ ಇದಾರಾ, ಯಾವತ್ತಿದ್ರು ಒಂದಿನ ಹೋಗ್ಬೇಕಲ್ವಾ, ಅಯ್ಯೋ ಬೆಳಗ್ಗೆ ಎದ್ದು ವಾಕಿಂಗ್ ಎಕ್ಸರ್ಸೈಸ್ ಮಾಡ್ಬೇಕು ಅಂದ್ರೆ ನಂಗೆ ತುಂಬಾ ಕಷ್ಟ ಅಪ್ಪ, ಯಾರು ಈ ಚಳಿನಲ್ಲಿ ಎದ್ದೇಳ್ತಾರೆ, ಒಂದಿನ ಹೇಳ್ಬೋದು. ಅಯ್ಯೋ ಎಕ್ಸರ್ಸೈಸ್ ಮಾಡ್ಬೇಕು ಅಂದ್ರೆ ಬಾಡಿ ಪೇನ್. ಈ ತರದ ಯಾವ ಯಾವ ಎಮೋಷನ್ಸ್ ನಿಮ್ಮಲ್ಲಿ ಇದೆ, ಅಯ್ಯೋ ಹೌದು ಫುಡ್ ಹೆಲ್ತಿ ಫುಡ್ ತಗೋಬೇಕು, ತರಕಾರಿ ಎಲ್ಲ ತಗೋಬೇಕು, ಫುಡ್ ಸಪ್ಲಿಮೆಂಟ್ ಎಲ್ಲ ತಗೋಬೇಕು, ಅಯ್ಯೋ ಯಾರು ತಗೊಂತಾರೆ ಅದೆಲ್ಲ ಹಣ್ಣು ತರಕಾರಿ, ಅದು ರುಚಿ ಇರಲ್ಲ ಬಾಯಿಗೆ ತಿನ್ನೋದಕ್ಕೆ. ಒಳಗಡೆ ಎಮೋಷನ್ಸ್ ಇರುತ್ತೆ, ಆದ್ರೆ ಹೊರಗಡೆ ಏನ್ ಡಿಸೈಡ್ ಮಾಡ್ತೀನಿ, ನನ್ಗೆ ಈ ವರ್ಷ ನನ್ನ ಹೆಲ್ತ್ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ನಾನು ಬರೀತೀನಿ. ಆದ್ರೆ ಎರಡಕ್ಕೂ ಕನೆಕ್ಟಿವಿಟಿ ಇದೆನಾ? ಇಲ್ಲ ಅಲ್ವಾ? ಇದನ್ನೇ ಹೇಳೋದು, ನನ್ನ ಒಳಗಡೆ ಇಲ್ಲ ಎಲ್ಲೋ ಒಂದು ಸಲ ಕಾಯಿಲೆ ಆಗಿರುತ್ತೆ, ಅದೇ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತಿರುತ್ತೆ. ಪರವಾಗಿಲ್ಲ ಬಿಡು, ಕಾಯಿಲೆ ಬಂದೇ ಬರುತ್ತೆ ಅಲ್ವಾ, ಏನ್ ಮಾಡಿದ್ರೆ ಏನ್ ಕಾಯಿಲೆಗಳು ಬರೋದಿಲ್ವಾ, ಸಹಜ ಅಲ್ವಾ ಕಾಯಿಲೆ ಬರೋದು. ಈ ತರಹದ ಒಳಗಡೆ ನನ್ನ ಎಮೋಷನ್ಸ್ ಈಲ್ ಆಗ್ದಲೇನೆ ನನ್ನ ಡ್ರೀಮ್ಸ್ ನ ಸೆಟ್ ಮಾಡಿದ್ರೆ ನನಗೆ ಇದನ್ನ ಅಲೈನ್ಮೆಂಟ್ ಆಗೋದಿಲ್ಲ. ಆಗ ನಾನು ಎಲ್ಲಿ ವರ್ಕ್ ಮಾಡ್ಬೇಕು, ನನ್ನ ಈ ಒಂದು ಈಲಿಂಗ್ ಕಡೆ ಫೋಕಸ್ ಮಾಡ್ಬೇಕು. ನಾನು ಏನೇನೆಲ್ಲ ನೆಗೆಟಿವ್ ಎಮೋಷನ್ಸ್ ಇದೆ ನನಗೆ, ಹೌದು ಈ ನೆಗೆಟಿವ್ ಎಮೋಷನ್ಸ್ ನಾನು ಈಲ್ ಮಾಡ್ಬೇಕು. ಹೌದಲ್ವಾ, ಇವತ್ತು ಆ ಒಂದು ಪರಿಸ್ಥಿತಿನಲ್ಲಿ ಅದಾಯ್ತು, ಅದೇ ನಿಜ ಅಂತ ನಾನು ನಂಬಿದೀನಿ, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದಿರೋದ್ರಿಂದ ಅದು ನನಗೆ ಈ ತರ ಮಾಡೋದಕ್ಕೆ ಬಿಡೋದಿಲ್ಲ. ಯಾಕೆ ಸಪೋರ್ಟ್ ಮಾಡಲ್ಲ ಅಂದ್ರೆ, ಈ ತರ ಬಿಲೀಫ್ಸ್ ಇದೆ ನನ್ನೊಳಗಡೆ ಹೆಲ್ತ್ ವಿಷಯಕ್ಕೆ ಸಂಬಂಧಪಟ್ಟಂತೆ. ಈ ಬಿಲೀಫ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಡ್ರೀಮ್ಸ್ ಮಾಡ್ತೀನಿ, ಸೆಟ್ ಮಾಡ್ತೀನಿ, 2 ದಿನ ಮಾಡ್ತೀನಿ, ಖಂಡಿತ ವರ್ಕ್ ಆಗಲ್ಲ ಅಂತ ಹೇಳಲ್ಲ, ಆದ್ರೆ ಎಷ್ಟು ದಿವಸ ವರ್ಕ್ ಆಗುತ್ತೆ, ಸ್ವಲ್ಪ ದಿವಸ ಮಾಡ್ತೀವಿ, ಆದ್ರೆ ಅದನ್ನ ಫುಲ್ ನಮಗೆ ಮಾಡಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವಾಗ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರೋಂತಹ ಈ ಒಂದು ಬಿಲೀಫ್ ಬಂದು ಕೂತ್ ಬಿಡುತ್ತೆ. ಮತ್ತೆ ಯಾರೋ ಒಬ್ಬ ವ್ಯಕ್ತಿನ ನೋಡ್ತೀವಿ, ಒಂದ್ ಸಾವು ನೋಡ್ತೀವಿ, ಅವಾಗ ಅಯ್ಯೋ ಬಿಡು ಸಾವು ಇದ್ದಿದ್ದೆ ಅಲ್ವಾ, ಏನ್ ಮಾಡಕ್ಕಾಗುತ್ತೆ, ಪರವಾಗಿಲ್ಲ ಇರೋ ತನಕ ಚೆನ್ನಾಗಿ ತಿನ್ಕೊಂಡಿರೋಣ ಬಿಡು ಅಂತೇಳಿ ಮತ್ತೆ ಮಲ್ಕಣಕ್ ಸ್ಟಾರ್ಟ್ ಮಾಡೋದು, ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಈ ತರ ನಮ್ಮ ಬಿಲೀಫ್ಸ್ ನಾವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ನಾವೇನ್ ಫಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಒಳಗಡೆ ಇರುವಂತಹ ಈ ಒಂದು ನೆಗೆಟಿವ್ ಎಮೋಷನ್ಸ್ ಫೀಲಿಂಗ್ಸ್ ನಾನು ಫಸ್ಟ್ ಶಿಫ್ಟ್ ಮಾಡ್ಬೇಕಾಗತ್ತೆ. ಯಾವಾಗ ನನ್ನ ನೆಗೆಟಿವ್ ಎಮೋಷನ್ಸ್ ಈಲ್ ಮಾಡ್ತೀನಿ, ಶಿಫ್ಟ್ ಮಾಡ್ತೀನಿ, ಆಗ ನಾನು ಏನ್ ಅನ್ಕೊಂಡ್ರು ಸಹಿತ ನನ್ನ ಎಲ್ಲಾ ಡ್ರೀಮ್ಸ್ ಸಹಿತ ನಮಗೆ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದು ಈ ಒಂದು ನನ್ನ ಡ್ರೀಮ್ಸ್ ಸೆಟ್ ಆಗ್ಬೇಕು ಅಂತ ಹೇಳಿದ್ರೆ, ಗೋಲ್ ಸೆಟ್ ಅಚೀವ್ ಆಗ್ಬೇಕು ಅಂತ ಹೇಳಿದ್ರೆ, ಈ ಒಂದು ನೆಗೆಟಿವ್ ಎಮೋಷನ್ಸ್ ನಾನು ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದೇ ತರನೇ ಸಂಕಲ್ಪ ಮತ್ತೆ ಗೋಲ್ ಸೆಟ್ ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸಂಕಲ್ಪ ಅಂದ್ರೆ ಏನು, ಗೋಲ್ ಸೆಟ್ ಅಂದ್ರೆ ಏನು. ಗೋಲ್ ಸೆಟ್ ಅಂದ್ರೆ ಇದು ಬೇಕು ಅಂತ, ಆದ್ರೆ ಸಂಕಲ್ಪ ಅಂದ್ರೆ ಬೇಕೇ ಬೇಕು ಅಂತ. ಯಾವುದೇ ಟೆಂಪಲ್ಗಳಲ್ಲಿ ನೋಡಿ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಗೋಲ್ ಸೆಟ್ ಮಾಡಿ ಅಂತ ಹೇಳಲ್ಲ, ನಿಮ್ ಡ್ರೀಮ್ಸ್ ಹೇಳ್ಕೊಳ್ಳಿ ಅಂತ ಹೇಳಲ್ಲ. ಯಾಕೆ ಸಂಕಲ್ಪ? ಯಾವ್ದೇ ಪೂಜೆಗಳಲ್ಲಿ ನೋಡಿ ದೇವಸ್ಥಾನದಲ್ಲಿ ನೀವೊಂದು ಅರ್ಚನೆ ಮಾಡಿಸ್ಬೇಕು ಅಂದ್ರೂ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ನನ್ ಒಳಗಡೆಯಿಂದ ನನಗಿದು ಬೇಕೇ ಬೇಕು, ನನ್ ಮಾಡ್ಲೇಬೇಕು, ಅದಕ್ಕೆ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ಯಾವಾಗ ನನಗೆ ಸ್ಟ್ರಾಂಗ್ ಆಗಿರುತ್ತೆ, ಆಗ ನನ್ನ ಸಂಕಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಆದ್ರೆ ನನಗೆ ಉದ್ದೇಶ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ನನ್ನ ಸಂಕಲ್ಪ ಸ್ಟ್ರಾಂಗ್ ಆಗಿರಲ್ಲ. ಆಗ ಅದು ಏನಾಗುತ್ತೆ ಅಂದ್ರೆ ಜಸ್ಟ್ ಡ್ರೀಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಡ್ರೀಮ್ಸ್ ಅಂದ್ರೆ ಏನು? ನನ್ಗೆ 1 ಲಕ್ಷ ಇನ್ಕಮ್ ಬೇಕು, ನಾನ್ ಇವತ್ ಬರ್ದಿದ್ದೀನಿ, ನಂಗೆ ಬೇಕೇ ಬೇಕಾ? ಫಸ್ಟ್ ಕ್ವಶನ್ ಮಾಡ್ಕೋಬೇಕು. ಬೇಕೇ ಬೇಕು ಅಂದ್ರೆ ಏನು? ಬೇಕು ಅಂದ್ರೆ ಏನು? 1 ಲಕ್ಷ ಇನ್ಕಮ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾನು ಪ್ಲಾನ್ ಮಾಡ್ಬೇಕು, ನಾನು ಏನ್ ಇದಕ್ಕೆ ಕೆಲಸ ಮಾಡ್ಬೇಕು, ಯಾವ ತರ ಆಕ್ಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ನಾನು 1 ಲಕ್ಷ ಬೇಕು ಅಂತ ಬರೀತೀನಿ, ನನಗೆ ಬಿಸ್ನೆಸ್ ಮಾಡಕ್, ನನಗೆ ಜನಗಳ ಹತ್ರ ಹೋಗಕ್ ಆಗಲ್ಲಪ್ಪ, ನನಗೆ ರಿಟೇಲ್ ಮಾಡಕ್ ಆಗಲ್ಲ, ನನಗೆ ಜನಗಳು ಮಾತಾಡ್ಸೋದು ಅಂದ್ರೆ ಆಗಲ್ಲ, ನಂಗೆ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕು ಅಂದ್ರೆ ಆಗಲ್ಲ. ಇದೆಲ್ಲ ಬೇಕೇ ಬೇಕು ಅಂತನಾ? ಖಂಡಿತ ಇಲ್ಲ. ನನಗ್ ಬೇಕೇ ಬೇಕು ಅಂದ್ರೆ ನಾನು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾನು ಟ್ರೈನಿಂಗ್ಸ್ ನ ಅಟೆಂಡ್ ಮಾಡ್ತೀನಿ, ನಾನ್ ಕಲಿಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು, ನಾನ್ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತೀನಿ, ನಾನ್ ಅದನ್ನ ಯೂಸ್ ಮಾಡ್ತೀನಿ, ಫಸ್ಟ್ ನಾನ್ ಪ್ರಾಡಕ್ಟ್ ನ ಜನಕ್ಕೆ ಕೊಡ್ತೀನಿ. ಯಾಕೆ? ಇಷ್ಟು ಅದ್ಭುತವಾಗಿರೋಂತಹ ಪ್ರಾಡಕ್ಟ್ ಜನಗಳಿಗೆ ನಾನು ರೀಚ್ ಮಾಡಿಸ್ಬೇಕು, ಅದನ್ನ ನಾನು ಕಾಂಟ್ರಿಬ್ಯೂಷನ್ ಮಾಡ್ಬೇಕು, ನಮ್ಮ ಸಮಾಜನ ಒಂದು ಹೆಲ್ತಿ ಸಮಾಜ ಆಗಿ ನಾನು ನಿರ್ಮಾಣ ಮಾಡೋದಕ್ಕೆ ನನ್ನಿಂದ ಏನಾಗುತ್ತೆ ನಾನು ಸಪೋರ್ಟ್ ಮಾಡ್ಬೇಕು. ಎಷ್ಟು ಒಳ್ಳೆ ಹೆಲ್ತ್ ಪ್ರಾಡಕ್ಟ್ ಇದೆ, ಎಷ್ಟೊಂದು ಜನ ಹೆಲ್ತ್ ಇಂದ ಸಫರ್ ಆಗ್ತಾ ಇದ್ದಾರೆ, ಅದ್ರಿಂದ ನಾನು ಹೊರಗ್ ಬರೋದಕ್ಕೆ ಜನಗಳಿಗೆ ಸಪೋರ್ಟ್ ಮಾಡ್ಬೇಕು. ಎಷ್ಟು ಜನಕ್ಕೆ ಕೆಲಸ ಇಲ್ಲಲೇ ಇದ್ದಾರೆ, ಮಾಡಕ್ ಏನೂ ಇಲ್ಲ ಅಂತ ಇದ್ದಾರೆ,
ಅವರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಮೋದಿ ಕೇರ್ ಅಲ್ಲಿ ಬರೋದ್ರಿಂದ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಮ್ಮ ದೇಶಕ್ಕೆ ಒಂದೊಳ್ಳೆ ಕೊಡುಗೆನ ಕೊಡ್ಬೇಕು, ನಾನು ನಿರುದ್ಯೋಗ ನಿರ್ಮಾಣ ಮಾಡೋದಕ್ಕೆ ನನ್ನಿಂದ ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಮಾಡ್ಬೇಕು, ನಾನು ಈ ತರ ಒಂದು ಉದ್ದೇಶ ಇರ್ಬೇಕು. ಯಾಕೆ ಮಾಡ್ಬೇಕು ಅನ್ನೋ ಸಂಕಲ್ಪ, ಉದ್ದೇಶ ಸ್ಟ್ರಾಂಗ್ ಆಗಿದ್ರೆ ನನಗೆ ಯಾಕೆ ಮಾಡ್ಬೇಕು ಅನ್ನೋದು ತುಂಬಾ ಈಸಿ ಆಗುತ್ತೆ. ನನ್ನ ಗೋಲ್ಸ್ ಅವಾಗ ಈಸಿ ಆಗುತ್ತೆ. ಆಗ ಏನ್ ಮಾಡ್ತೀನಿ, ಯಾಕೆ ಮಾಡ್ಬೇಕು ಅನ್ನೋ ಉದ್ದೇಶ ಸ್ಟ್ರಾಂಗ್ ಇದ್ರೆ ನನ್ಗೆ ಎಷ್ಟೇ ಜನ ಬಂದ್ ನೆಗೆಟಿವ್ ಮಾಡ್ಲಿ, ಇದು ವರ್ಕ್ ಆಗಲ್ಲ, ನಾನ್ ಮಾಡ್ಬಿಟ್ಟಿದೀನಿ, ಇದು ಕಷ್ಟ, ಇದು ಎಲ್ಲರಿಂದ ಆಗಲ್ಲ, ಏನೇ ಹೇಳಿದ್ರು ಸಹಿತ ನನಗೆ ಕ್ಲಾರಿಟಿ ಇರುತ್ತೆ ನಾನು ಯಾಕೆ ಮಾಡ್ಬೇಕು ಅಂತ. ಯಾರಿಗೆ ಈ ಒಂದು ಉದ್ದೇಶ ಸಂಕಲ್ಪ ಸ್ಟ್ರಾಂಗ್ ಇರಲ್ವಾ, ಅವ್ರೇನ್ ಮಾಡ್ತಾರೆ, ಜಸ್ಟ್ ಬಂದ್ರೆ ಚೆನ್ನಾಗಿರುತ್ತಲ್ವಾ, ಬರ್ದೇ ಇದ್ರೆ ಇಟ್ಸ್ ಓಕೆ. ಈಗ ಮಕ್ಳನ್ನ ತಗೊಳ್ಳಿ ಎಕ್ಸಾಂಪಲ್, ನನಗೆ 95% ಬರ್ಬೇಕು ಅಂತ ಒಬ್ನಿಗೆ ಇರುತ್ತೆ, ಒಬ್ನಿಗೆ ಬರ್ಲೇಬೇಕು ಅಂತ ಇರುತ್ತೆ. ಬರ್ಬೇಕು ಅನ್ನೋನ್ ಏನ್ ಮಾಡ್ತಾನೆ, ಯಾವಾಗ ಆಗುತ್ತೋ ಅವಾಗ ಓದ್ತಾನೆ, ಎದ್ದಂತಾನೆ, ಆಗದೆ ಇದ್ರೆ ಸುಮ್ನಾಗ್ತಾನೆ, ಟ್ಯೂಷನಿಗೆ ಹೋಗ್ತಾನೆ, ಒಂದ್ ದಿವಸ ಹೋಗಲ್ಲ, ನನ್ನಿಂದ ಆಗಲ್ಲ, ಇದು ತುಂಬಾ ಕಷ್ಟ, ಟೀಚರ್ ಪಾಠ ಮಾಡೋದ್ ನಂಗೆ ಅರ್ಥ ಆಗ್ತಿಲ್ಲ, ಎಲ್ಲ ರೀಸನ್ ಹೇಳ್ತಾರೆ. ಓದ್ಲೇಬೇಕು ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ನಾನು ಹೇಳ್ಲೇಬೇಕು ಅಂತ ಬೆಳಗ್ಗೆ 4 ಗಂಟೆಗೆ 5 ಗಂಟೆಗೆ ಹೇಳ್ತಾನೆ. ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಟೀಚರ್ ಹತ್ರ ಕುತ್ಕೊಂಡು ಕೇಳ್ತಾನೆ, ನಾನು ಏನ್ ಓದ್ಬೇಕು, ನನಗೆ ಯಾಕೆ ಅರ್ಥ ಆಗ್ತಿಲ್ಲ, ನಾನಿಲ್ಲಿ ಏನ್ ಕಲಿಬೇಕು, ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ನು ಮಾಡೋದಕ್ಕೆ ಏನ್ ಬೇಕು ಸಂಪೂರ್ಣವಾದಂತ ಎಫರ್ಟ್ ಹಾಕ್ತಾರೆ. ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾರೆ, ಆದ್ರೆ ಚೆನ್ನಾಗಿರುತ್ತೆ ಅನ್ನೋ ವ್ಯಕ್ತಿಗೆ ಆಗ್ಲೇಬೇಕು ಅನ್ನೋದಿಲ್ವಲ್ಲ, ಅವ್ರಿಗೆ ಈಸಿ ಕ್ವಿಟ್ ಮಾಡೋದು. ಆಗ ಏನಾಗುತ್ತೆ, ಅವನ್ ಡ್ರೀಮ್ಸ್ ಈಸಿಯಾಗಿ ಅವರು ಬಿಟ್ಕೊಟ್ಬಿಡ್ತಾರೆ. ಇದೇ ಸಂಕಲ್ಪಕ್ಕೂ ಡ್ರೀಮ್ಸ್ಗೂ ಇರುವಂತಹ ಒಂದು ಡಿಫ್ರೆನ್ಸ್. ಈ ಸಂಕಲ್ಪ ಡ್ರೀಮ್ಸ್ ಮಾಡೋದ್ರ ಜೊತೆಗೆ ನನ್ನ ಒಂದು ಸಂಕಲ್ಪನ ನಾನು ಅಚೀವ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಸಹಿತ ಒಂದು ಸಿಸ್ಟಮ್ ಅನ್ನೋದು ನಮಗೆ ಸಪೋರ್ಟಿವ್ ಆಗಿದ್ರೆ ಖಂಡಿತ ಆ ಕೆಲಸ ಮಾಡೋದಕ್ಕೆ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಆ ತರದ ಒಂದು ಸಿಸ್ಟಮ್ ನಮಗೆ ಈ ಒಂದು ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ನಮ್ಮ ಎಲ್ಲಾ ಡ್ರೀಮ್ಸ್ ಸಹಿತ ನಮಗೆ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಚೆಕ್ ಮಾಡ್ತಾ ಬನ್ನಿ, ನೀವು ಮಾಡಿರುವಂತಹ ಎಲ್ಲಾ ಡ್ರೀಮ್ಸ್ ಸಂಕಲ್ಪನ ಜಸ್ಟ್ ಡ್ರೀಮ್ ಆಗಿದೆನಾ, ಆದ್ರೆ ಚೆನ್ನಾಗಿರುತ್ತೆ ಅಂತ ಇದೆನಾ, ಆಗ್ಲೇಬೇಕು, ಅದಕ್ಕೆ ಏನ್ ಬೇಕು ನಾನ್ ಮಾಡೋದಕ್ಕೆ ರೆಡಿ ಇದೀನಿ, ಅದು ಸಂಕಲ್ಪ. ಆ ಸಂಕಲ್ಪ ನನಗಿದೆನಾ ಈ ಬಿಸ್ನೆಸ್ ಅಲ್ಲಿ, 1 ಲಕ್ಷ ನಾನು ತಗೊಂಡ್ಲೇಬೇಕು ಈ ತಿಂಗಳಲ್ಲಿ, ಅದಕ್ಕೆ ನಾನು ಏನೇನ್ ಮಾಡ್ಬೇಕು ನಾನು 100% ಮಾಡಕ್ ರೆಡಿ ಇದೀನಿ, ನಾನು ಅದಕ್ಕೆ ಸರೆಂಡರ್ ಆಗ್ತೀನಿ ನನ್ನ ಲೀಡರಿಗೆ. ಈ ತರ ನಾನು ಇದೀನ ನೀವೇ ಚೆಕ್ ಮಾಡ್ತಾ ಬನ್ನಿ. ಓಕೆನಾ? ಈಗ ಒಂದು ಪ್ರಾಸೆಸ್ ಅನ್ನ ಮಾಡಿಸ್ತಾ ಹೋಗೋಣ. ನಾವೇನ್ ಮಾಡ್ಬೇಕು, ಅವಾಗ್ಲೇ ನಾನು ಹೇಳ್ದಂಗೆ ಒಂದು ವ್ಯವಸ್ಥೆ ಇರ್ಬೇಕು ಅಂತಾನು ಸಹ ಹೇಳ್ದೆ. ಈ ವ್ಯವಸ್ಥೆ ಏನು, ಎಷ್ಟೊಂದ್ ಜನಕ್ಕೆ ಇಲ್ಲಿ ಗೊತ್ತಿರ್ಬೋದು, ಬೆಳಗ್ಗೆ 5 to 6 DMP ಅಂತ ನಡೆಯುತ್ತೆ. ಇದನ್ನ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ಎಮೋಷನ್ಸ್, ಇದುವರೆಗೂ ನಾನು ಏನ್ ಹೇಳಿದ್ನಲ್ಲ, ನೆಗೆಟಿವ್ ಎಮೋಷನ್ಸ್ ಎಲ್ಲದು ನಮಗೆ ಈಲ್ ಆಗ್ಬೇಕಾಗುತ್ತೆ. ಈಲ್ ಆದ್ರೆ ನನ್ನ ಎಲ್ಲಾ ಮ್ಯಾನಿಫೆಸ್ಟೇಷನ್ ತಂತಾನೆ ಆಗುತ್ತೆ. DMP ನಲ್ಲಿ ಏನ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ನಮಗೆ ಡ್ಯಾನ್ಸ್ ಮಾಡಿಸ್ತಾರೆ. ಡ್ಯಾನ್ಸ್ ಮಾಡಿದ್ರೆ ಏನಾಗುತ್ತೆ, ನನ್ನ ನೆಗೆಟಿವ್ ಎಮೋಷನ್ಸ್ ತಂತಾನೆ ನಮಗೆ ಬಾಡಿಯಿಂದ ರಿಲೀಸ್ ಆಗುತ್ತೆ. ಎಕ್ಸರ್ಸೈಸ್ ಮಾಡೋದ್ರಿಂದ, ಡ್ಯಾನ್ಸ್ ಮಾಡೋದ್ರಿಂದ ಆ ಒಂದು ಪ್ರಾಸೆಸ್ ನ ಅಲ್ಲಿ ಮಾಡಿಸ್ತಾರೆ. ಅದ್ರ ಜೊತೆಗೆ ಮೆಡಿಟೇಷನ್ ಮಾಡಿಸ್ತಾರೆ, ಧ್ಯಾನ ಆದ್ಮೇಲೆ ಮತ್ತೆ ಚಕ್ರ ಮೆಡಿಟೇಷನ್ ಇರುತ್ತೆ. ಎಲ್ಲಾ ನನ್ನ ಚಕ್ರಗಳು ಬ್ಲಾಕೇಜಸ್ ಆದ್ರೇನೆ ನಮ್ಗೆ ಎಲ್ಲಾ ಚಾಲೆಂಜಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಒಂದು ಫಿಯರ್ಗೂ ಬರ್ತಾ ಇದೆ ನನಗೆ ಅಂತ ಹೇಳಿದ್ರೆ, ಆಂಗ್ಸೈಟಿ ಬರ್ತಾ ಇದೆ ಅಂತ ಹೇಳಿದ್ರೆ, ಗಿಲ್ಟ್ ಬರ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲದಕ್ಕೂ ಸಹಿತ ಒಂದೊಂದು ಚಕ್ರಕ್ಕೆ ಕನೆಕ್ಟಿವಿಟಿ ಇರುತ್ತೆ. ಯಾವಾಗ ನನಗೆ ಆ ಚಕ್ರ ಬ್ಲಾಕ್ ಆಗಿರುತ್ತೆ ಆಗ ನನಗೆ ಆ ಎಮೋಷನ್ಸ್ ಸ್ಟ್ರಾಂಗ್ ಆಗುತ್ತೆ, ಹೊರಗಡೆ ನನಗೆ ಕಾಣೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದು ಹೀಲ್ ಆಗ್ಬೇಕು ಅಂತ ಹೇಳಿದ್ರೆ ಚಕ್ರ ಮೆಡಿಟೇಷನ್ ಮಾಡೋದ್ರ ಮುಖಾಂತರನು ಸಹ ನಾನು ಅದನ್ನ ಹೀಲ್ ಮಾಡ್ಕೋಬಹುದು. ಇದ್ರ ಜೊತೆಗೆ ವಿಜುವಲೈಸೇಷನ್ ಮಾಡಿಸ್ತಾರೆ, ನನ್ನ ಎಲ್ಲಾ ಡ್ರೀಮ್ಸ್ ಆಲ್ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಗ್ರಾಟಿಟ್ಯೂಡ್ ಹೇಳಿಸ್ತಾರೆ. ನಾನು ಹೆಲ್ತಿಯಾಗಿ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಬಾಡಿ ಗ್ರಾಟಿಟ್ಯೂಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈ ಒಂದು ಗ್ರಾಟಿಟ್ಯೂಡ್ ಸಿಸ್ಟಮ್ ಅಲ್ಲಿ ಇದೆ. ಇದೆಲ್ಲದೂ ಸಹಿತ ಒಂದು ವ್ಯವಸ್ಥೆ. ನಾನೇ ಮಾಡ್ಬೇಕು ಅಂದ್ರೆ 1 ದಿವಸ ಮಾಡ್ತೀನಿ, 1 ದಿವಸ ಬಿಡಲ್ಲ. ಆದ್ರೆ ಒಂದು ಸಿಸ್ಟಮ್ ಅನ್ನೋದಿದೆ ಅಂತ ಹೇಳಿದ್ರೆ ಅದನ್ನ ನಾವು ನ್ಯಾಚುರಲ್ ಆಗಿ ಫಾಲೋ ಮಾಡ್ತಾ ಹೋಗ್ತೀವಿ. ಆ ತರದ ಒಂದು ಸಿಸ್ಟಮ್ ನಮಗೆ ಇಲ್ಲಿ ಇರೋದ್ರಿಂದ ನಮ್ಮ ಈ ಎಲ್ಲಾ ಡ್ರೀಮ್ಸ್ ಸಹಿತ ನಾನು ಏನ್ ಅಂದ್ಕೊಂಡಿದ್ದೀನಿ ಅದಕ್ಕೆ ಮಾಡೋದಕ್ಕೆ ಬೇಕಾಗಿರೋಂತಹ ಸಪೋರ್ಟ್ ನಮಗೆ ಈಸಿಯಾಗಿ ಇಲ್ಲಿ ಸಿಗ್ತಾ ಹೋಗುತ್ತೆ. ಈಗ ನೋಡ್ತಾ ಹೋಗೋಣ. ಈಗ ಎಲ್ಲರೂ ಕಣ್ಣನ್ನ ಕ್ಲೋಸ್ ಮಾಡ್ಕೊಳ್ಳಿ. ಏನೇನ್ 2025ರಲ್ಲಿ ನನ್ನ ಎಮೋಷನ್ಸ್ ಬ್ಲಾಕೇಜಸ್ ಆಗಿದೆ, ಆ ಎಲ್ಲಾ ಎಮೋಷನ್ಸ್ ನಾವಿವತ್ತು ಹೀಲ್ ಮಾಡ್ಕೊಳ್ಳೋಣ. ಫಸ್ಟ್ ಹೊಸ ವರ್ಷನ ನಾನು ವೆಲ್ಕಮ್ ಮಾಡೋಕ್ಕಿಂತ ಮುಂಚೆ ನನ್ನ ಒಳಗಡೆ ಏನಿದೆ, ನಾನ್ ಏನು ಅನ್ನೋದನ್ನ ಫಸ್ಟ್ ನಾನ್ ನೋಡ್ಬೇಕಲ್ವಾ, ಅದನ್ನ ನಾವು ನೋಡ್ತಾ ಬರೋಣ. ನನ್ನೊಳಗಡೆ ಏನಿದೆ, ನಾನು ಏನ್ ಆಗಿದ್ದೀನಿ, ನನ್ನ ಎಮೋಷನ್ಸ್ ನಾನು ಹೀಲ್ ಮಾಡ್ಕೊಂಡು ನಮ್ಮ ಹೊಸ ಡ್ರೀಮ್ಸ್ ನಾವು ಸೆಟ್ ಮಾಡ್ತಾ, ಹೊಸ ಸಂಕಲ್ಪ, ಡ್ರೀಮ್ಸ್ ಅಲ್ಲ ಹೊಸ ಸಂಕಲ್ಪನ ನಾವು ಸೆಟ್ ಮಾಡ್ತಾ ಹೋಗೋಣಂತೆ. ಓಕೆನಾ? ಎಲ್ಲರೂ ಕಣ್ಣನ್ನ ಕ್ಲೋಸ್ ಮಾಡಿ.
ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಳ್ಳಿ, ಹಾರ್ಟ್ ಮೇಲೆ. ನಿಧಾನಕ್ಕೆ ಉಸಿರನ್ನ ತಗೊಳ್ಳಿ, ಉಸಿರನ್ನ ಬಿಡ್ತಾ ಬನ್ನಿ. ನಿಮಗೆ ನೀವು ಥ್ಯಾಂಕ್ಸ್ ಅನ್ನ ಹೇಳ್ಕೊಳ್ಳಿ. ಇವತ್ತು ನಾನು ಜೀವಂತವಾಗಿ ಭೂಮಿ ಮೇಲೆ ಬದುಕಿದೀನಿ ಅಂತ ಹೇಳಿದ್ರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಭಗವಂತ. ಈ ಒಂದು ಬಿಸ್ನೆಸ್ ನ ಮಾಡ್ಬೇಕು ಅಂತ ನಾನು ನಿರ್ಧಾರ ತಗೊಂಡಿದ್ದೀನಿ, ಇದರಲ್ಲಿ ಸಕ್ಸಸ್ ಆಗ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ, ಅದಕ್ಕೆ ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಜೀವನ ಪರ್ಯಂತ ನನಗೆ ಒಳ್ಳೆಯ ವಿಷಯಗಳಲ್ಲಿ ಸಪೋರ್ಟ್ ಮಾಡುವಂತ ಭಗವಂತನಿಗೆ ಥ್ಯಾಂಕ್ಸ್ ಅಂತ ಹೇಳಿ. ಜೀವನದಲ್ಲಿ ಒಳ್ಳೊಳ್ಳೆಯ ವಿಷಯಗಳಿಗೆ ಮಾತ್ರ ನನಗೆ ನೀನು ಸಪೋರ್ಟ್ ಮಾಡುವಂತ ಭಗವಂತನ ಕೇಳ್ತಾ ಬನ್ನಿ. ನೀನು ನನ್ನ ಆತ್ಮದ ಅಭಿವೃದ್ಧಿಗೆ ಮಾತ್ರ ಸಹಾಯ ಮಾಡುತ್ತಿದ್ದೀಯಾ ಭಗವಂತ ಅಂತ ಥ್ಯಾಂಕ್ಸ್ ಹೇಳಿ. ಜ್ಞಾನದ ಹಾದಿಯಲ್ಲಿ ಹೋಗೋದಕ್ಕೆ, ಪ್ರಜ್ಞೆಯಿಂದ ಕಾನ್ಶಿಯಸ್ ಆಗಿ ಜೀವಿಸುವುದಕ್ಕೆ ನನಗೆ ಸಂಪೂರ್ಣವಾಗಿ ಸಹಕರಿಸು ಭಗವಂತ ಅಂತ ಥ್ಯಾಂಕ್ಸ್ ಹೇಳಿ. ನಿಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಿ. ನಿಮಗೆ ಜನ್ಮವನ್ನು ಕೊಟ್ಟಿರುವುದಕ್ಕೋಸ್ಕರ ಇವತ್ತು ನಾನಿಲ್ಲಿ ಜೀವಂತವಾಗಿದ್ದು ಇದನ್ನೆಲ್ಲ ಕಲಿತಾ ಇದ್ದೀನಿ, ನನ್ನ ಜೀವನದಲ್ಲಿ ಇದೆಲ್ಲದನ್ನು ನಾನು ಅಳವಡಿಸ್ಕೊಂತಾ ಇದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪೇರೆಂಟ್ಸ್. ಅವ್ರು ಏನೇ ಆಗಿರ್ಬೋದು, ಎಂತರೇ ಆಗಿರ್ಬೋದು ಫ್ರೆಂಡ್ಸ್, ಅವರಿಗೆ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಅನ್ನ ಹೇಳ್ತಾ ಬನ್ನಿ. ನಿಮ್ಮ ಕುಟುಂಬಕ್ಕೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ಮನೆ ದೇವರಿಗೆ ಥ್ಯಾಂಕ್ಸ್ ಹೇಳಿ, ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಡಿ. ಈಗ ಒಂದ್ಸಲ 2025ರಲ್ಲಿ 25 ತನಕ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೀತು ನಾನು ಹೇಳ್ತಾ ಹೋಗ್ತೀನಿ. ಕಹಿ ಘಟನೆಗಳು ಅಂತ ನಾನು ಹೇಳ್ಬೇಕಾದ್ರೆ ನಿಮ್ಮ ಲೈಫಲ್ಲಿ ಏನೆಲ್ಲ ಕಷ್ಟಗಳು ಬಂತು, ನೋವುಗಳು ಬಂದಿತ್ತು, ಆ ದಿನಗಳನ್ನ ನೋಡ್ತಾ ಬನ್ನಿ. ಖುಷಿ ದಿನಗಳನ್ನ ನೋಡಿ ಅಂತ ನಾನು ಹೇಳಿದ್ರೆ ಆ ಟೈಮಲ್ಲಿ ನೀವು ಖುಷಿ ದಿನಗಳನ್ನ ನೋಡ್ತಾ ಬನ್ನಿ. ಆಗ ನಾನು ಏನ್ ಹೇಳ್ತೀನಿ ಅದನ್ನ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಓಕೆನಾ? ಈಗ ಫಸ್ಟ್ ನಿಮ್ಮ ಜೀವನದಲ್ಲಿ 2025ರ ತನಕ ಇಲ್ಲಿಯ ತನಕ ಏನೆಲ್ಲ ಕಹಿ ಘಟನೆಗಳು ನಡೀತು, ಯಾರಿಂದ ನೋವಾಯಿತು, ಯಾರೆಲ್ಲ ನಿಮ್ಮನ್ನ ಬ್ಲೇಮ್ ಮಾಡಿದ್ರು, ನೀವು ನಿಮ್ಮನ್ನ ಬ್ಲೇಮ್ ಮಾಡ್ಕೊಂಡ್ರಿ, ಎಲ್ಲದನ್ನು ನೋಡ್ತಾ ಬನ್ನಿ. ಈ ಎಲ್ಲಾ ಕಹಿ ಘಟನೆಗಳು ನನ್ನ ಒಳಗಡೆ ಸಂಪೂರ್ಣವಾಗಿ ಹೀಲ್ ಆಗಿದೆ ಅಂತ ಹೇಳಿ. ಅದಕ್ಕೆ ಬೇಕಾಗಿರುವಂತಹ ಕ್ಷಮೆನ ನಾನು ಸಂಪೂರ್ಣವಾಗಿ ಪ್ರತಿಯೊಬ್ಬರನ್ನು ಕ್ಷಮಿಸಿದ್ದೀನಿ. ಆ ಎಲ್ಲಾ ನೋವುಗಳನ್ನು ನಾನು ಸಂಪೂರ್ಣವಾಗಿ ಮರೆತಿದ್ದೇನೆ. ಆ ಒಂದು ಮರೆಯುವ ಶಕ್ತಿಯನ್ನು ಭಗವಂತ ಸಂಪೂರ್ಣವಾಗಿ ನನಗೆ ಕೊಟ್ಟಿದ್ದಾನೆ. ನನ್ನ ಎಲ್ಲಾ ನೋವಿನ ದಿನಗಳು ಅಂತ್ಯವಾಗಿದೆ ಅಂತ ಥ್ಯಾಂಕ್ಸ್ ಹೇಳಿ. ಈಗ ನಿಮ್ಮ ಜೀವನದ ಎಲ್ಲಾ ಖುಷಿ ದಿನಗಳನ್ನ ನೆನಪು ಮಾಡ್ಕೊಳ್ಳಿ. ಯಾವುದೆಲ್ಲ ಖುಷಿ ಘಟನೆಗಳು ನನ್ನ ಜೀವನದಲ್ಲಿ ನಡೆದಿದೆ, ಈ ತರಹದ ಎಲ್ಲಾ ಖುಷಿ ಘಟನೆಗಳು ದಿನದಿಂದ ದಿನಕ್ಕೆ ನನ್ನ ಜೀವನದಲ್ಲಿ ಹೆಚ್ಚಾಗುತ್ತಿದೆ ಅಂತ ಹೇಳ್ಕೊಳ್ಳಿ. ಎಲ್ಲಾ ಕಹಿ ಘಟನೆಗಳು ಸಹಿತ ಒಂದಲ್ಲ ಒಂದು ಪಾಠನ ನಮ್ಗೆ ಕಲಿಸೋದಕ್ಕೆ ಬಂದಿರುತ್ತೆ. ಆ ಪಾಠನ ನಾನು ಕಲ್ತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಭಗವಂತ ಅಂತ ಹೇಳಿ. ಆ ಪಾಠನ ನಾನು ಕಲ್ತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಆ ಒಂದು ಪಾಠನ ಕಲಿತೀನಿ ಅಂತೇಳಿ ಒಪ್ಕೊಳ್ಳಿ. ಖುಷಿಯಾದಂತಹ ವಿಚಾರಗಳು ನನಗೆ ಆನಂದವನ್ನ, ಆರೋಗ್ಯವನ್ನ ಹೆಚ್ಚು ಮಾಡಿದೆ. ಅದಕ್ಕೆಲ್ಲ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳಿ. ಈ ವರ್ಷ ನಮ್ಮ ಲೈಫಲ್ಲಿ ಯಾರೆಲ್ಲ ಬಂದಿದ್ದಾರೆ, ಅದು ಒಳ್ಳೆಯದಕ್ಕಾಗಿರ್ಬೋದು, ಕೆಟ್ಟದಕ್ಕಾಗಿರ್ಬೋದು,
ಅವರೆಲ್ಲರಿಂದನೂ ಕೂಡ ನಾವು ಏನೋ ಒಂದು ಕಲ್ತಿದೀವಿ ಜೀವನದಲ್ಲಿ. ಅದಕ್ಕೆ ಈ ವರ್ಷದಲ್ಲಿ ನಮ್ಮ ಲೈಫಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ನಮ್ಮ ಜೀವನದಲ್ಲಿ ನಾವು ಇಷ್ಟ ಪಡುವಂತಹವರನ್ನು ಯಾರನ್ನಾದ್ರೂ ಕಳ್ಕೊಂಡಿದ್ರೆ, ಯಾರೆಲ್ಲ ನಮ್ಮನ್ನ ಈ ವರ್ಷ ಬಿಟ್ಟೋಗಿದ್ದಾರೆ, ಅವರ ಮುಂದಿನ ಜರ್ನಿ ತುಂಬಾ ಚೆನ್ನಾಗಿರ್ಲಿ. ಅವರು ನಂಗೆ ಮೋಸನೇ ಮಾಡಿರ್ಬೋದು, ಮೋಸ ಮಾಡೋಗಿರ್ಬೋದು, ಪ್ರೀತಿನ ಕೊಟ್ಟು ಹೋಗಿರ್ಬೋದು, ಯಾರೇ ಆಗಿರ್ಬೋದು, ಈ ಜಗತ್ತನ್ನ ಬಿಟ್ಟು ಹೋಗಿರೋರೆಲ್ಲರೂ ಸಹಿತ ಒಟ್ಟಿನಲ್ಲಿ ಅವರ ಮುಂದಿನ ಜರ್ನಿ ಚೆನ್ನಾಗಿರ್ಲಿ. ಅವರನ್ನು ಸಂಪೂರ್ಣವಾಗಿ ಖುಷಿಯಾಗಿ ನಾನು ಕಳಿಸ್ಕೊಡುವಂತಹ ಮನಸ್ಥಿತಿಯನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಭಗವಂತ ಅಂತ ಹೇಳಿ. ಈ ವರ್ಷ ನಾನು ಮಾಡಿರುವ ಎಲ್ಲಾ ತಪ್ಪುಗಳನ್ನ ನೋಡಿ, ಯಾಕೆ ಅಂತ ಹೇಳಿದ್ರೆ ನಮ್ಗೆ ಬೇರೆಯವರು ಮಾಡಿರುವಂತಹ ತಪ್ಪುಗಳು ಕಾಣಿಸುತ್ತೆ, ಆದ್ರೆ ನನ್ನ ತಪ್ಪು ನನಗೆ ಕಾಣೋದಿಲ್ಲ. ಯಾರೆಲ್ಲರ ಬಗ್ಗೆ ನಾನು ಇಂದಿಂದ ಮಾತಾಡಿದ್ದೀನಿ, ಅಪ್ಲೈನ್ ಬಗ್ಗೆ, ಡೌನ್ ಲೈನ್ ಬಗ್ಗೆ, ಕಸ್ಟಮರ್ ಬಗ್ಗೆ, ಪೇರೆಂಟ್ಸ್ ಬಗ್ಗೆ, ಕಸಿನ್ಸ್ ಬಗ್ಗೆ, ಯಾರ ಬಗ್ಗೆ ಎಲ್ಲ ನಾನು ಗಾಸಿಪ್ಸ್ ಮಾತಾಡಿದೀನಿ ನೋಡ್ತಾ ಬನ್ನಿ. ಎಲ್ಲ ವಿಷಯಗಳಿಗೆ ನಾನು ಯಾರಿಗಾದ್ರೂ ಏನಾದ್ರೂ ಸಿಕ್ಕಿದ್ರೆ ಹೊಟ್ಟೆ ಕಿಚ್ಚುಪಟ್ಟಿದೀನಿ, ನೋಡು ಅವರಿಗೆ ನನಗಿನ ಎಷ್ಟು ಚೆನ್ನಾಗಿ ಸಿಕ್ಕಿದೆ, ಸಹಿಸ್ಕೊಳಕ್ ಆಗ್ತಾ ಇರಲ್ಲ. ಯಾವೆಲ್ಲ ವಿಷಯದಲ್ಲಿ ನಾನು ಹೊಟ್ಟೆ ಕಿಚ್ಚನ್ನ ಪಟ್ಟಿದ್ದೀನಿ ನೋಡ್ತಾ ಬನ್ನಿ. ಯಾರ ಮೇಲೆ ನಾನು ಕೋಪ ಮಾಡ್ಕೊಂಡಿದೀನಿ, ಒಂದು ಸಣ್ಣದೇನಾದ್ರೂ ಸಾಕು ಅವ್ರ ಮೇಲೆ ವರ್ಷಗಟ್ಲೆ ಕೋಪ ಮಾಡ್ಕೊಂಡು, ತಿಂಗ್ಳುಗಟ್ಲೆ ಕೋಪ ಮಾಡ್ಕೊಂಡು ನಾನು ಮಾತನ್ನ ಬಿಟ್ಟಿರ್ತೀವಿ. ಯಾರ ಮೇಲೆ ಕೆಟ್ಟ ಪದಗಳನ್ನ ಬಳಸಿರ್ತೀವಿ, ಯೂಸ್ ಮಾಡಿರ್ತೀವಿ. ಯಾರ ಮೇಲೆ ನಾನು ಕೆಟ್ಟ ಪದಗಳನ್ನ ಬಳಸಿದೀನಿ ನೋಡ್ತಾ ಬನ್ನಿ. ಬೈದಿದೀನಿ ನೋಡ್ತಾ ಬನ್ನಿ. ಅದೇ ತರಹ ನಮ್ಮ ಹ್ಯಾಬಿಟ್ಸ್ಗಳು, ಎಷ್ಟೋ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅನ್ನು ನಾವು ಕಲ್ತಿದೀವಿ. ಕಾಫಿ ಜಾಸ್ತಿ ಕುಡಿಯೋದಾಗಿರ್ಬೋದು, ಟೀ ಜಾಸ್ತಿ ಕುಡಿಯೋದಾಗಿರ್ಬೋದು, ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಸ್ಮೋಕ್ ಮಾಡೋದಾಗಿರ್ಬೋದು. ಇದೆಲ್ಲದ್ರಿಂದ ನನ್ನ ಹೆಲ್ತ್ಗೆ ಯಾವ ತರ ಡ್ಯಾಮೇಜ್ ಆಗಿದೆ. ಸ್ವಾಮಿಯವರೇ, ಇದನ್ನ ಸ್ಲೋ ಮ್ಯೂಸಿಕ್ ಒಂಚೂರು ಪ್ಲೇ ಮಾಡಿ, ಇಷ್ಟು ಫಾಸ್ಟ್ ಬೇಡ, ನಾರ್ಮಲ್ ಆಗಿ ಅದೇನಿದೆ ಅದು ಪ್ಲೇ ಮಾಡಿ. ನನ್ನ ಆರೋಗ್ಯಕ್ಕೆ ಎಷ್ಟು ಡ್ಯಾಮೇಜ್ ಆಗಿದೆ ನೋಡ್ತಾ ಬನ್ನಿ. ನನ್ನ ಆರೋಗ್ಯಕ್ಕೆ ಡ್ಯಾಮೇಜ್ ಮಾಡ್ಕೊಂಡಿರೋದ್ರ ಜೊತೆಗೆ ನನ್ನ ಅಕ್ಕಪಕ್ಕದವರಿಗೆ ಇದರಿಂದ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದನ್ನ ನೋಡ್ತಾ ಬನ್ನಿ. ಅದೆಲ್ಲದಕ್ಕೂ ನಾನು ಕಾರಣ ಆಗಿದ್ದೀನಿ ಅಂತ ಹೇಳಿ ಸಾರಿನ ಕೇಳಿ. ಈಗ ಕಾನ್ಶಿಯಸ್ ಆಗಿ ಇನ್ನು ಮುಂದೆ ನಾನು ಬರುತ್ತಿರುವಂತಹ ವರ್ಷದಲ್ಲಿ ನಾನು ನನ್ನ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಪ್ರಜ್ಞೆಯಿಂದ ಜೀವಿಸುತ್ತೇನೆ. ಪ್ರಜ್ಞೆಯಿಂದ ಜೀವಿಸುವ ಹಾಗೆ ಬ್ರಹ್ಮಾಂಡದಲ್ಲಿರುವ ಎಲ್ಲಾ ಸಕಾರಾತ್ಮಕ ಶಕ್ತಿಗಳು ನನಗೆ ಸಹಕರಿಸುತ್ತಿದ್ದಾರೆ. ಬರುತ್ತಾ ಇರುವಂತಹ 2026ರಿಂದ ನಾನು ಆಧ್ಯಾತ್ಮದ ಮೂಲಕ, ಜ್ಞಾನದ ಮೂಲಕ, ಹಣಕಾಸಿನಲ್ಲಿ, ಆರೋಗ್ಯದಲ್ಲಿ, ಸಂಬಂಧಗಳಲ್ಲಿ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಹೊಂದುತ್ತಿದ್ದೇನೆ. ಅದಕ್ಕೆ ಬೇಕಾಗಿರುವಂತಹ ಮನಸ್ಥಿತಿ, ಅದಕ್ಕೆ ಬೇಕಾಗಿರುವಂತಹ ಪರಿಸ್ಥಿತಿ ಎಲ್ಲವನ್ನೂ ತಂತಾನೆ ಭಗವಂತ ಸೃಷ್ಟಿಸಿದ್ದಾನೆ. ಬರುತ್ತಾ ಇರುವ 2026ನೇ ವರ್ಷ ನಾನು ಬಹಳ ಕಾನ್ಶಿಯಸ್ ಆಗಿ ನಿರ್ಧಾರಗಳನ್ನು ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಳ್ಳುತ್ತಿದ್ದೇನೆ. ನನ್ನ ಆತ್ಮದ ಅಭಿವೃದ್ಧಿಗೆ ಏನೆಲ್ಲ ತಡೆಯಾಗುತ್ತಿದೆ ಅದೆಲ್ಲ ಕೂಡ ತಂತಾನೆ ಈಲಾಗ್ತಾ ಇದೆ. ಪ್ರತಿಯೊಂದು ಸಮಸ್ಯೆಗೂ ತಂತಾನೆ ಸೊಲ್ಯೂಷನ್ ಸಿಗುತ್ತಾ ಇದೆ, ಪರಿಹಾರ ಆಗಿದೆ ಎಲ್ಲದೂ ಸಹ. 2026ರ ಕ್ಯಾಲೆಂಡರ್ ಬದಲಾವಣೆಯ ಜೊತೆಗೆ ನನ್ನ ಆತ್ಮಶಕ್ತಿಯೂ ಸಹ, ನನ್ನ ಆತ್ಮ ಪ್ರಜ್ಞೆಯೂ ಸಹ ಹೆಚ್ಚಾಗುತ್ತಿದೆ. ಅದಕ್ಕೆ ಬೇಕಾದಂತಹ ಎಲ್ಲಾ ಪರಿಸ್ಥಿತಿಗಳು ನನಗೆ ತುಂಬಾ ಈಸಿಯಾಗಿ ಕ್ರಿಯೇಟ್ ಆಗುತ್ತಿದೆ. ಆತ್ಮದ ಅಭಿವೃದ್ಧಿಗೆ ಬೇಕಾದಂತಹ ಕೆಲಸಗಳನ್ನು, ನನ್ನ ಆಲೋಚನೆಗಳನ್ನು ನಾನು ಮಾಡುತ್ತಾ ಇದ್ದೇನೆ. ಅದನ್ನು ಮಾಡುವ ಹಾಗೆ ಇಡೀ ಬ್ರಹ್ಮಾಂಡ ನನಗೆ ಸಹಕರಿಸುತ್ತಿದೆ. 2025ರಲ್ಲಿ ಯಾರಿಗೆಲ್ಲ ನಾನು ನೋವು ಕೊಟ್ಟಿದ್ದೀನಿ, ಗೊತ್ತಿದ್ದಲೇನೋ ಯಾರಿಗೆಲ್ಲ ನನ್ನಿಂದ ನೋವಾಗಿದೆ, ಬೇರೆ ಯಾರಿಂದ ಆದ್ರೂ ನನಗೆ ನೋವಾಗಿದ್ರೆ ಸಂಪೂರ್ಣವಾಗಿ ಅವರನ್ನ ಕ್ಷಮಿಸಿ ನೋಡ್ತಾ ಬನ್ನಿ. ಅಪ್ಪ, ಅಮ್ಮ, ಅತ್ತೆ, ಮಾವ, ಅಕ್ಕ, ತಂಗಿ, ಮಕ್ಕಳಾಗಿರ್ಬೋದು, ಅಪ್ಲೈನ್, ಡೌನ್ ಲೈನ್, ಕ್ರಾಸ್ ಲೈನ್, ಕಸ್ಟಮರ್ ಆಗಿರ್ಬೋದು, ನಿಮ್ಮ ಮನೆಯ ಅಕ್ಕಪಕ್ಕದವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಸಹಿತ ಸಾರಿ ಕೇಳ್ತಾ ಬನ್ನಿ.
ಕ್ಷಮೆನೆ ಕೇಳ್ತಾ ಬನ್ನಿ. ಅಳು ಬಂದ್ರೆ ಅಳಿ, ಅವ್ರು ನಿಮ್ಮ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಕಣ್ಮುಂದೆ ಬಂದ್ರೆ ಅವ್ರನ್ನ ಸಂಪೂರ್ಣವಾಗಿ ಫೀಲ್ ಮಾಡ್ತಾ ಅದಕ್ಕೆ ಅವರೆಲ್ಲರಿಗೂ ಸಹಿತ ಸಾರಿನ ಕೇಳ್ತಾ ಬನ್ನಿ. ಮನಸ್ಪೂರ್ವಕವಾಗಿ ಅವರಿಗೆ ಕ್ಷಮೆನ ಕೇಳಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ಯಾರಿಗೆಲ್ಲ ನೋವಾಗಿದೆ ದಯವಿಟ್ಟು ನನ್ನನ್ನ ಕ್ಷಮಿಸಿ. ನನ್ನಿಂದ ಎಂಥದೇ ದ್ರೋಹ, ಮೋಸ, ಅನ್ಯಾಯ ಆಗಿದ್ರೂ ಸಹ ಅದು ನನ್ನ ಪಾಠ ಅಂತ ಭಾವಿಸುತ್ತೇನೆ. ನಾನು ಇಲ್ಲಿಂದ ಏನೋ ಕಲಿಬೇಕಾಗಿದೆ, ಅದಕ್ಕೋಸ್ಕರ ನನ್ನ ಜೀವನದಲ್ಲಿ ಇದು ಬಂದಿದೆ ಅಂತ ನಾನು ಸಂಪೂರ್ಣವಾಗಿ ಅವರನ್ನ ಕ್ಷಮಿಸುತ್ತಿದ್ದೇನೆ. ಅದ್ಭುತವಾದಂತಹ ಪ್ರೀತಿಯನ್ನು ನನ್ನೊಳಗಡೆ ತುಂಬಿಕೊಳ್ಳುತ್ತಾ ಈ ಒಂದು ಹೊಸ ವರ್ಷವನ್ನ ನಾನು ಆತ್ಮ ಪ್ರಜ್ಞೆಯಿಂದ ವೆಲ್ಕಮ್ ಮಾಡುತ್ತಿದ್ದೇನೆ. 2025ರಲ್ಲಿ ಏನೆಲ್ಲ ನಡೀತು ನನ್ನ ಜೀವನದಲ್ಲಿ, ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದಕ್ಕೂ ಸಹಿತ ಥ್ಯಾಂಕ್ ಯು ಸೋ ಮಚ್. ಅದೇ ತರಹ ನನ್ನ 2026ನೆಯ ವರ್ಷ ಅದನ್ನೂ ಸಹ ನಾನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನಗೇನ್ ಬೇಕೋ ಅದೆಲ್ಲದನ್ನು ಸಹಿತ ಭಗವಂತ ಐಶ್ವರ್ಯ, ಆರೋಗ್ಯ, ಪ್ರೀತಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲದನ್ನು ತಂತಾನೆ ಈಸಿಯಾಗಿ ಸ್ಮೂತ್ ಆಗಿ ನನ್ನ ಜೀವನದಲ್ಲಿ ಆಗುತ್ತಾ ಇದೆ, ಸಿಗುತ್ತಾ ಇದೆ. ನನ್ನ ಜೊತೆಗೆ ನನ್ನ ಸುತ್ತಮುತ್ತಲಿರುವ ಎಲ್ಲರಿಗೂ ಸಹಿತ, ನನ್ನ ಟೀಮ್ ನಲ್ಲಿರುವಂತಹ ಎಲ್ಲರಿಗೂ ಸಹಿತ ಒಳ್ಳೆಯದಾಗುತ್ತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಿಧಾನಕ್ಕೆ ನಿಮ್ಮ ಎರಡೂ ಕೈಯನ್ನ ರಬ್ ಮಾಡಿ ಕಣ್ಮೇಲೆ ಇಟ್ಕೊಳ್ಳಿ. ಫುಲ್ ನಿಮ್ ಬಾಡಿನ ಟಚ್ ಮಾಡಿ ಆ ಕೈಯಿಂದ ಆ ಒಂದು ಎನರ್ಜಿ ಫುಲ್ ನಿಮ್ ಬಾಡಿಗೆ ಫ್ಲೋ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಹಿತ. ಥ್ಯಾಂಕ್ಸ್ ಎಲ್ಲ. ಈಗ ನೀವು ಹೀಲ್ ಆಗಿದ್ದೀರಾ. ಈಗ ನಿಮ್ಮ ಡ್ರೀಮ್ಸ್ ನ, ಗೋಲ್ಸ್ ನ ಸೆಟ್ ಮಾಡಿ. ಸಂಕಲ್ಪ ಮಾಡಿ, ಡ್ರೀಮ್ಸ್ ನ ಸೆಟ್ ಮಾಡಬೇಡಿ. ಆದ್ರೆ ಓಕೆ, ಆಗದೆ ಇದ್ರೆ ಓಕೆ ಅಲ್ಲ, ಅದೇ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ. ಅದಾಗೋದಕ್ಕೆ ಏನ್ ಬೇಕು ನನ್ನಿಂದ, ಆ ಒಂದು ಸಂಪೂರ್ಣ ಕೆಲಸನ ನನ್ನಿಂದ ಮಾಡಿಸು ಭಗವಂತ ಅಂತ ಭಗವಂತನಲ್ಲಿ ಸರೆಂಡರ್ ಆಗಿ. ಸರೆಂಡರ್ ಅಂತ ಎಷ್ಟೊಂದ್ ಜನಕ್ಕೆ ಗೊತ್ತಿದೆ ಇಲ್ಲ, ಸರೆಂಡರ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡಿರೋರಿಗೆ. ಭಗವಂತನಲ್ಲಿ ಸರೆಂಡರ್ ಆಗಿ ನೀನು ನನ್ ಜೊತೆ ಇದ್ದು ಇದೆಲ್ಲದನ್ನು ನಡೆಸ್ಕೊಡು ಅಂತೇಳಿ ಭಗವಂತನ ನಿಮ್ ಜೊತೆ ಕರ್ಕೊಂಡು, ನಿಮ್ ಜೊತೆ ಇಟ್ಕೊಂಡು ಈ ಕೆಲಸನ ಮಾಡಿ. ಖಂಡಿತ ಎಲ್ಲರ ಸಂಕಲ್ಪಗಳು ಸಹಿತ ನೆರವೇರ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಸಹಿತ. ಯಾರಾದ್ರೂ ಶೇರ್ ಮಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಸರೋಜಾ ಹ್ಯಾಂಡ್ ರೈಸ್ ಮಾಡಿದೀರಾ? ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಸೊ ಮೊದಲನೇ ದಿನಾನೇ ಪವರ್ಫುಲ್ ಆಗಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಮೇಡಮ್, ನೀವು ಹೇಳಿರುವಂತ ಪ್ರತಿಯೊಂದು ವಾಕ್ಯನೂ ಕೂಡ ಬಹಳಷ್ಟು ಒಂಥರ ಮೋಟಿವೇಶನ್ ಆಗಿರುವಂತದ್ದು ಪ್ರತಿಯೊಬ್ಬರ ಲೈಫಲ್ಲೂ. ಆದ್ರೆ ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ವಲ್ಪ ಕಡಿಮೆ ಇದ್ರೆ ಇನ್ನೂ ಚೆನ್ನಾಗಿ ಕೇಳಿಸ್ತಾ ಇತ್ತು ಆಕ್ಚುಲಿ. ಓಕೆ, ಸೊ ಅದು ರಿಕ್ವೆಸ್ಟ್ ಆಕ್ಚುಲಿ. ಓಕೆ ಸರ್, ನೆಕ್ಸ್ಟ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸರ್. ಶಿವಕುಮಾರ್ ಸರ್. ನಮಸ್ಕಾರ ಮೇಡಮ್, ಹ್ಯಾಪಿ ಈವ್ನಿಂಗ್. ಹೊಸ ವರ್ಷದ ಶುಭಾಶಯಗಳು ನಿಮ್ಗೂ ನಿಮ್ ಕುಟುಂಬದವರಿಗೂ. ಇವತ್ತು ಏನ್ ಮಾಡಿಸಿದ್ರಲ್ಲ ಮೇಡಮ್, ಅದು ತುಂಬಾ ಅದ್ಭುತವಾಗಿತ್ತು. ಇದು ನಮ್ಗೆ ಯಾವಾಗಾರ ಮನಸ್ಸಿಗೆ ಬೇಜಾರಾದಾಗ, ನನಗೆ ಕೆಲಸದ ವಿಚಾರ ಆಗ್ಲಿ ಮತ್ತು ಮೋದಿಕೇರಲ್ಲಿ ಆಗ್ಲಿ, ಏನಾರ ಮನಸ್ಸಿಗೆ ಬೇಜಾರಾದಾಗ ಈ ರೆಕಾರ್ಡಿಂಗ್ ಏನಾದ್ರು ಸಿಕ್ಕರೆ ಇದು ತುಂಬಾ ಅದ್ಭುತವಾಗಿದೆ. ಇದನ್ನ 10 ನಿಮಿಷ ಕೇಳ್ಬಿಟ್ರೆ ಖಂಡಿತವಾಗ್ಲೂ ತುಂಬಾ ಮನ್ಸು ಕರಗುತ್ತೆ, ಆಮೇಲೆ ಒಳ್ಳೆ ತನಕ್ಕೆ ಬರುತ್ತೆ ಅಂತ ನನಗೆ ಅನಿಸ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಮೋಸ್ಟ್ಲಿ ಸಿಗುತ್ತೆ ರೆಕಾರ್ಡಿಂಗ್. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಓಕೆ, ಟೈಮ್ ಆಗ್ತಾ ಇದೆ. ಮತ್ತೆ ಎಲ್ಲರೂ ಸಹಿತ ನಾಳೆ ಸಿಗೋಣ. ನಾಳೆ ಎಲ್ಲರೂ ಸಹಿತ ಜಾಯಿನ್ ಆಗಿ ಮತ್ತೆ ನಾಳೆ ಏನಿದೆ ಎಲ್ಲರೂ ಸಹಿತ ಕಲಿತಾ ಹೋಗೋಣಂತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಲ್ಲರ ಜೀವನದಲ್ಲಿ ಅದ್ಭುತವಾಗಿ ಟ್ರಾನ್ಸ್ಫಾರ್ಮೇಶನ್ ಆಗಿ ಹೊಸ ಒಂದು ಪ್ರಪಂಚ, ಹೊಸ ಜೀವನನ ಎಲ್ಲರೂ ಸೃಷ್ಟಿ ಮಾಡ್ಕೊಂಡು ನಾವು ಇಲ್ಲಿರುವ ಎಲ್ಲರೂ ಸಹ ಖುಷಿಯಾಗಿ, ಆರೋಗ್ಯವಾಗಿ, ಸಂತೋಷವಾಗಿ, ಆರೋಗ್ಯವಂತ ಮನುಕುಲನ ಸೃಷ್ಟಿ ಮಾಡೋದಕ್ಕೆ ಏನ್ ಬೇಕು ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡ್ತಾ ಹೋಗೋಣ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋಣ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.